Since we need to know our enemy, we've been studying about Satan last few weeks. ನಾವು ಕಳೆದ ವಾರಗಳಿಂದಾಗಿ ನಾವು ನಮ್ಮ ವೈರಿಯನ್ನು ತಿಳಿದುಕೊಳ್ಳಬೇಕಾಗಿರುವುದರಿಂದ ನಾವು ಸೈತಾನನ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದ್ದೇವೆ. Before that, we looked at the holy elect angels and their ministry. ಅದಕ್ಕಿಂತ ಮುಂಚಿತವಾಗಿ ನಾವು ಪರಿಶುದ್ಧವಾಗಿರುವಂತ ದೂತರುಗಳು ಮತ್ತು ಅವರು ಮಾಡುವಂತ ಕಾರ್ಯಗಳ ಕುರಿತಾಗಿ ನಾವು ತಿಳಿದುಕೊಂಡೆವು. We looked at Satan and his fall. ಮತ್ತು ನಾವು ಸೈತಾನನು ಮತ್ತು ಆತನು ಬಿದ್ದು ಹೋದಂತದ್ರ ಕುರಿತಾಗಿ ನಾವು ನೋಡಿದೆವು. Looked at Satan's different names and titles. ಸೈತಾನನ ಹಲವು ನಾಮಧೇಯಗಳು ಮತ್ತು ಆತನ ಹೆಸರುಗಳ ಕುರಿತಾಗಿ ನಾವು ನೋಡಿದೆವು. His very nature. ಮತ್ತು ಆತನ ಒಂದು ಸ್ವಭಾವದ ಕುರಿತು ನೋಡಿದೆವು. His personality and his character. ಆತನ ಒಂದು ಚರಿತ್ರೆ, ಆತನ ಒಂದು ವೈಯಕ್ತಿಕವಾದಂತ ಒಂದು ಸ್ವಭಾವಗಳು, ಮನೋಭಾವಗಳು ಯಾವ ರೀತಿ ಇದ್ದವು ಎಂಬುದಾಗಿ ನಾವು ತಿಳಿದುಕೊಂಡೆವು. Satan's strategy, how he works. ಮತ್ತು ಸೈತಾನನು ಯಾವ ರೀತಿಯಲ್ಲಿ ಕಾರ್ಯ ಮಾಡುತ್ತಾನೆ ಎಂಬುದಾಗಿ ಅದರ ಕುರಿತಾಗಿಯೂ ತಂತ್ರವನ್ನು ಉಂಟು ಮಾಡುತ್ತಾನೆ ಎಂಬುದಾಗಿಯೂ ಸಹ ನಾವು ನೋಡಿದೆವು. In the life of Jesus Christ, when he was here, how he worked. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಜೀವಿಸುವಾಗ ಆತನು ಯಾವ ರೀತಿಯಲ್ಲಿ ಕಾರ್ಯ ಮಾಡಿದನು ಎಂಬುದಾಗಿ. And then we looked at how he works in regard to the unbelievers and then believers. ಮತ್ತು ಅದೇ ರೀತಿಯಾಗಿ ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳ ವಿಷಯದಲ್ಲಿ ಬರುವಾಗ ಆತನು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತಾನೆ ಎಂಬುದಾಗಿ ಸಹ ನಾವು ನೋಡಿದೆವು. How he works among the unbelievers. ಮತ್ತು ಆತನು ಯೌವನ ವಿಶ್ವಾಸಿಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಆತನು ಕೆಲಸ ಮಾಡ್ತಾನೆ ಎಂಬುದಾಗಿ ಸಹ ನಾವು ನೋಡಿದೆವು. Hello. Can you hear me now? Yes, uncle. Okay. How he works among unbelievers and believers. ಆತನು ಅವಿಶ್ವಾಸಿಗಳು ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡುವನು ಎಂಬುದಾಗಿ. Today we will look at in the beginning how God uses Satan to fulfill his purpose. ನಾವು ಈ ದಿನದಲ್ಲಿ ಸೈತಾನನನ್ನ ಉಪಯೋಗಿಸಿ ದೇವರು ತನ್ನ ಚಿತ್ತವನ್ನು ಯಾವ ರೀತಿಯಲ್ಲಿ ನೆರವೇರಿಸುವನು ಎಂಬುದಾಗಿ ನಾವು ನೋಡುವವರಾಗಿರೋಣ. I think at the closing time last week we looked at how God will use Satan and the evil spirits during the tribulation to show man's sinfulness. ನಾವು ಕಳೆದ ವಾರದ ಕೂಟವನ್ನು ಅಂತ್ಯಗೊಳಿಸುವಂತ ಸಮಯದಲ್ಲಿ ದೇವರು ಸೈತಾನನನ್ನ ಆ ಒಂದು ಸಂಕಟ ಕಾಲದಲ್ಲಿ ಬಿಟ್ಟು ಮನುಷ್ಯನ ಪಾಪವನ್ನು ಯಾವ ರೀತಿಯಲ್ಲಿ ತೋರ್ಪಡಿಸುವನು ಎಂಬುದಾಗಿ ನಾವು ಕೇಳಿದೆವು. In Revelation 20, after the 1,000-year reign of the Lord Jesus on this world, ಮತ್ತು ಪ್ರಕಟಣೆ 20ನೇ ಅಧ್ಯಾಯದ ನಂತರದಲ್ಲಿ ದೇವರ 1000 ವರ್ಷ ಆಳ್ವಿಕೆಯ ಕಾಲದಲ್ಲಿ, at the end when Satan is released after 1,000 years of peaceful reign, again man's heart will be influenced by Satan. ದೇವರ ಒಂದು 1000 ವರ್ಷ ಆಳ್ವಿಕೆಯ ನಂತರದಲ್ಲಿ ಆ ಒಂದು ಸಮಾಧಾನದ ಆಳ್ವಿಕೆಯ ಸಮಯದ ನಂತರದಲ್ಲಿ ಸೈತಾನನು ಬಿಡುಗಡೆ ಹೊಂದಿ ಹೊರಬರುವ ಸಮಯದಲ್ಲಿಯೂ ಸಹ ಆತನು ವಿಶ್ವಾಸಿಗಳ ಮನಸ್ಸಿನಲ್ಲಿ ಕಾರ್ಯ ಮಾಡಲು ಆತನು ಪ್ರಯತ್ನಿಸುವನಾಗಿರ್ತಾನೆ. No, not among believers but unbelievers. ವಿಶ್ವಾಸಿಗಳಲ್ಲಿ ಅಲ್ಲ, ಅವಿಶ್ವಾಸಿಗಳಲ್ಲಿ ಆತನು ಆ ಕಾರ್ಯವನ್ನು ಮಾಡಲು ಇರುವವನಾಗಿರ್ತಾನೆ. So through that God is finally going to show how sinful is man's heart. ಇದರ ಮೂಲಕವಾಗಿ ಮನುಷ್ಯನ ಹೃದಯದಲ್ಲಿ ಅದು ಎಷ್ಟು ಪಾಪಕರವಾಗಿರುವಂತದ್ದಾಗಿರುತ್ತದೆ ಎಂಬುದಾಗಿ ಆತನು ತೋರಿಸುವಂತವನಾಗಿರ್ತಾನೆ. God also allows Satan to test the faith of believers, as we see in the case of Job. ಅದೇ ರೀತಿಯಾಗಿ ನಾವು ನೋಡುವಾಗ ದೇವರು ಸೈತಾನನನ್ನು ಮನುಷ್ಯನು ಎಷ್ಟರ ಮಟ್ಟಿಗೆ ಆತನು ನಂಬಿಕಸ್ಥನಾಗಿದ್ದಾನೆ ಎಂಬುದಾಗಿಯೂ ಸಹ ಆತನು ಪರೀಕ್ಷಿಸುವನಾಗಿರ್ತಾನೆ. ಉದಾಹರಣೆಗೆ ಯೋಬನ ಒಂದು ಜೀವಿತವನ್ನು ನಾವು ನೋಡುವಾಗ ಇದನ್ನ ತಿಳಿಯಬಹುದು. In the life of believers. ಅದೇ ರೀತಿಯಾಗಿ ವಿಶ್ವಾಸಿಗಳ ಜೀವಿತದಲ್ಲಿ ಆತನು ಈ ರೀತಿಯಾಗಿ ಕಾರ್ಯ ಮಾಡುತ್ತಾನೆ. Ephesians 6:16.
ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 16ನೇ ವಚನದಲ್ಲಿ, please read, somebody can read it. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. So Satan God allows Satan to test the faith of believers. ಆದ್ದರಿಂದ ದೇವರು ಸೈತಾನನ ಮೂಲಕವಾಗಿ ವಿಶ್ವಾಸಿಗಳ ನಂಬಿಕೆಯು ಎಂತದ್ದು ಎಂಬುದಾಗಿ ಆತನು ಪರೀಕ್ಷಿಸುವವನಾಗಿರುತ್ತಾನೆ. A typical example is Simon Peter, Luke chapter 22 verse 31 and 32. ಸಾಮಾನ್ಯವಾಗಿ ಉದಾಹರಣೆ ಕೊಡುವುದಾದ್ರೆ ಇದಕ್ಕೆ ಸೀಮೋನ್ ಪೇತ್ರನು ಉದಾಹರಣೆ ಆಗಿರ್ತಾನೆ. ಲೂಕನ ಬರೆದ ಸುವಾರ್ತೆ ಚಾಪ್ಟರ್ ಅಂಕಲ್ chapter 22 22ನೇ ಅಧ್ಯಾಯ 31 and 32. Please read. 31 ಮತ್ತು 32ನೇ ವಚನದಲ್ಲಿ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಅಂಕಲ್, ಯು ಆರ್ ಆನ್ ಮ್ಯೂಟ್ ಅಂಕಲ್. ಹಲೋ ಅಂಕಲ್, ಮ್ಯೂಟ್ ಅಂಕಲ್. Yeah, here we see Satan trying to work in the faith of Simon Peter, who was so self-confident. ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಸೀಮೋನ್ ಪೇತ್ರನು ಆತನು ಬಹಳ ನಂಬಿಕೆಯಲ್ಲಿ ದೃಢವಾಗಿದ್ದೇನೆ ಎಂಬುದಾಗಿ ತಾನು ಬಹಳ ದೃಢವಾಗಿ ಇದ್ದಂತ ಸಮಯದಲ್ಲಿ ಆತನ ಜೀವಿತದಲ್ಲಿ ಸೈತಾನನು ಕಾರ್ಯ ಮಾಡುವುದನ್ನ ನಾವು ನೋಡ್ತೇವೆ. And then the Lord's prayer is that his faith may not fail. ಆದ್ರೆ ಆ ಸಮಯದಲ್ಲಿ ದೇವರ ಒಂದು ಪ್ರಾರ್ಥನೆ ಅಥವಾ ಬೇಡಿಕೆಯಲ್ಲಿ ಏನು ಎಂಬುದಾಗಿ ನೋಡುವಾಗ ಅಲ್ಲಿ ಹೇಳುವುದೇನೆಂದ್ರೆ, ನಿನ್ನ ನಂಬಿಕೆ ಕುಂದಿ ಹೋಗಬಾರದು ಎಂಬುದಾಗಿ ಆತನು ಕೇಳಿಕೊಳ್ಳುತ್ತಿರುವುದನ್ನ ನಾವು ನೋಡ್ತೇವೆ. From these passages we know Satan will try our faith. ಈ ವಾಕ್ಯ ಭಾಗಗಳಿಂದಾಗಿ ನಾವು ತಿಳಿಯಬಹುದಾದ ವಿಷಯವೇನೆಂದ್ರೆ, ಸೈತಾನನು ನಮ್ಮ ನಂಬಿಕೆಯನ್ನ ಪರೀಕ್ಷಿಸುವವನು ಆತನಾಗಿರ್ತಾನೆ. God also used Satan to keep us humble in our life. Look at 2 Corinthians chapter 12. ಅದೇ ರೀತಿಯಾಗಿ ನಾವು ನೋಡುವಾಗ ದೇವರು ಸೈತಾನನ ಮೂಲಕವಾಗಿ ನಮ್ಮನ್ನ ಒಂದು ತಗ್ಗಿದ ಮನೋಭಾವದಲ್ಲಿ ಜೀವಿಸುವುದಕ್ಕೆ ಆತನು ಪ್ರೇರಿಸುವಂತವನು ಆತನಾಗಿರ್ತಾನೆ. ಉದಾಹರಣೆಗೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 7 to 10 we see even from the life of Apostle Paul. 7ರಿಂದ 10ನೇ ವಚನದವರೆಗೂ ಇಲ್ಲಿ ಅಪೊಸ್ತಲನಾದಂತ ಪೌಲನ ಜೀವಿತದಲ್ಲಾದಂತ ಒಂದು ಘಟನೆ ಕುರಿತಾಗಿ ನಾವು ಓದುವವರಾಗಿರ್ತೇವೆ. 7 to 10. ಈ ಕಾರಣದಿಂದಲೂ 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 10ನೇ ವಚನ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. So here all we see how God allows Satan to test our faith to keep us humble. ಈ ಎಲ್ಲಾ ವಾಕ್ಯ ಭಾಗಗಳನ್ನ ನಾವು ಓದಿಕೊಳ್ಳುವಾಗ ನಾವು ದೇವರು ಯಾವ ರೀತಿಯಲ್ಲಿ ಸೈತಾನನ ಮೂಲಕವಾಗಿ ನಮ್ಮ ನಂಬಿಕೆಯನ್ನು ಆತನು ಪರೀಕ್ಷಿಸುವನು ಮತ್ತು ಅದೇ ರೀತಿಯಾಗಿ ನಮ್ಮನ್ನ ನಾವು ತಗ್ಗಿದ ಮನೋಭಾವದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುವಂತದನ್ನ ಆತನು ತಿಳಿಸ್ತಾನೆ. One of the greatest pride can be spiritual pride. ಒಂದು ದೊಡ್ಡದಾದಂತ ಅಹಂಕಾರವು ಆಗಿರಬಹುದಾದಂತ ವಿಷಯ ಯಾವುದು ಎಂಬುದಾಗಿ ನೋಡುವಾಗ ಅದು ಆತ್ಮಿಕವಾದಂತ ಅಹಂಕಾರ.
God's servants have to be very careful in this area. ದೇವರ ಮಕ್ಕಳು ಈ ಒಂದು ವಿಚಾರದಲ್ಲಿ ಬರುವಾಗ ಬಹಳ ಎಚ್ಚರ ವಹಿಸುವಂತವ್ರು ಅವರಾಗಿರ್ಬೇಕು. Okay, now let's look at how believers can resist Satan. ಈಗ ನಾವು ವಿಶ್ವಾಸಿಗಳು ಸೈತಾನನನ್ನ ಯಾವ ರೀತಿಯಲ್ಲಿ ಎದುರಿಸಬಹುದು ಎಂಬುದಾಗಿ ನಾವು ನೋಡೋಣ. While Satan is not God or the creator, ಸೈತಾನನು ಆತನು ನಮ್ಮ ಸೃಷ್ಟಿಕರ್ತನಾಗಲಿ ಅಥವಾ ದೇವರು ಆತನಾಗಿರದೇ ಇರುವುದರಿಂದ, therefore he is not omnipotent, omniscient or omnipresent. ಆದದರಿಂದ ಆತನು ಸರ್ವಜ್ಞಾನಿ, ಸರ್ವವನ್ನು ಬಲ್ಲಾತನು, ಸರ್ವ ಜಾಗದಲ್ಲಿ ಇರಲು ಶಕ್ತನಾಗಿರುವಂತವನು ಅಥವಾ ಸರ್ವಶಕ್ತನಾಗಲಿ ಆತನಾಗಿರುವುದಿಲ್ಲ. But yet he is powerful. ಆದಾಗ್ಯೂ ಸಹ ಆತನು ಶಕ್ತಿಶಾಲಿಯಾಗಿರುತ್ತಾನೆ. He is a formidable enemy, ಭಯಂಕರನಾದ an enemy. ಆತನು ಒಬ್ಬ ಭಯಂಕರನಾಗಿರುವಂತ ಒಬ್ಬ ವೈರಿಯು ಆತನಾಗಿರುತ್ತಾನೆ. Satan can easily defeat the believer who stands against him in his own strength. ಒಬ್ಬ ತನ್ನ ಬಲದಲ್ಲಿ ನಿಲ್ಲುವಂತ ವಿಶ್ವಾಸಿಯನ್ನು ಬಹು ಸುಲಭವಾಗಿ ಸೈತಾನನು ಜಯಿಸುವಂತವನಾಗಿರ್ತಾನೆ. But the promise of scripture is that the believer can withstand and defeat Satan by following the principles of the scripture. ಆದ್ರೆ ವಾಕ್ಯವು ಹೇಳುವುದೇನೆಂದ್ರೆ, ಒಬ್ಬ ವಿಶ್ವಾಸಿಯು ದೇವರ ವಾಕ್ಯವನ್ನ ಹಿಡಿದವನಾಗಿ ಅದರ ಮೂಲವಾಗಿ ಆತನು ನಿಂತುಕೊಂಡಿರುವುದಾದ್ರೆ he can overcome Satan. ಆತನು ಸೈತಾನನನ್ನ ಎದುರಿಸಬಹುದು ಅಥವಾ ಸೋಲಿಸಬಹುದು. And we also have the example of our Lord Jesus Christ. ಅದಕ್ಕೆ ಉದಾಹರಣೆಯಾಗಿ ನಮಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಇರುವವನಾಗಿರ್ತಾನೆ. When he was tempted in the wilderness, we see from his life how he defeated Satan. ನಾವು ಉದಾಹರಣೆಗೆ ನೋಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ಒಂದು ಅರಣ್ಯದಲ್ಲಿ ಅಡವಿಯಲ್ಲಿ ಆತನಿರುವಂತ ಸಮಯದಲ್ಲಿ ಸೈತಾನನು ನಮ್ಮ ಕ್ರಿಸ್ತನನ್ನೇ ಶೋಧಿಸಿದಂತವನು ಆತನಾಗಿರ್ತಾನೆ. ಆಗ ಕ್ರಿಸ್ತನು ಆತನನ್ನ ಜಯಿಸಿದವನಾಗಿದ್ದಾನೆ. So we have the principles of the scripture and the example of our Lord. ಆದದ್ರಿಂದ ನಮಗೆ ಈ ಒಂದು ಸತ್ಯವೇದವು ಅದು ನಮಗೆ ವಾಕ್ಯವು ಅದು ನಮಗೆ ಕೊಡಲ್ಪಟ್ಟಿದೆ ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ತನ ಒಂದು ಉದಾಹರಣೆಯು ನಮಗಿದೆ. Now let us remember what the believer should do. ಈಗ ನಾವು ಒಬ್ಬ ವಿಶ್ವಾಸಿಯು ಏನನ್ನ ಮಾಡಬೇಕು ಎಂಬುವಂತದನ್ನ ನಾವು ನೆನಪು ಮಾಡೋಣ. First of all, never underestimate Satan and his power. ಮೊದಲನೇದಾಗಿ ನಾವು ಎಂದಿಗೂ ಸಹ ಸೈತಾನನನ್ನಾಗಲಿ ಸೈತಾನನ ಶಕ್ತಿಯನ್ನಾಗಲಿ ನಾವು ಕಡೆಗಾಣಿಸುವಂತವರು ನಾವಾಗಿರಬಾರದು. Look at Jude verses 8 to 10. ಯೂದನ ಪತ್ರಿಕೆ ಅದರಲ್ಲಿ ನಾವು 8ರಿಂದ 10ನೇ ವಚನದವರೆಗೂ ನಾವು ನೋಡಿಕೊಳ್ಳುವಂತವ್ರು ನಾವಾಗಿರೋಣ. Jude 8 to 10. ಈಗಿದ್ದರೂ ಯೂದನ ಪತ್ರಿಕೆ ಸ್ವಪ್ನಾವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾಪದವಿಯವರನ್ನು ದೂಷಿಸುತ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮೀಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಆದರೆ ಈ ಜನರು ತಮಗೆ ಗೊತ್ತಿಲ್ಲದ ಎಲ್ಲವನ್ನು ದೂಷಿಸುತ್ತಾರೆ ಮತ್ತು ತಾವು ವಿವೇಕ ಶೂನ್ಯ ಪಶುಗಳಂತೆ ಸ್ವಾಭಾವಿಕವಾಗಿ ಯಾವುಗಳನ್ನು ತಿಳಿದುಕೊಳ್ಳುತ್ತಾರೋ ಅವುಗಳಲ್ಲಿ ತಮ್ಮನ್ನು ಕೆಡಿಸಿಕೊಳ್ಳುತ್ತಾರೆ. Here we have an interesting account of what happened at the death of Moses, which is not mentioned in Deuteronomy. ಈ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವಾಗ ಇದರಲ್ಲಿ ಮೋಶೆಯು ಸತ್ತ ನಂತರದಲ್ಲಿ ಆದಂತ ವಿಷಯದ ಕುರಿತಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಈ ವಿಷಯವು ಅದು ಧರ್ಮೋಪದೇಶ ಕಾಂಡದಲ್ಲಿಯೂ ಸಹ ಅದು ಬರೆದಿಲ್ಲ. But the Holy Spirit is the author of Old Testament and New Testament. What is not revealed there is revealed here through Jude. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನ ಪ್ರೇರಿಸುವಾತನು ಪವಿತ್ರಾತ್ಮನು ತಾನೇ ಆಗಿದ್ದರೂ ಸಹ ಹಳೆ ಒಡಂಬಡಿಕೆಯ ಸಮಯದಲ್ಲಿ ಅದು ಹೊರಬರದೇ ಇದ್ದಂತ ವಿಷಯವನ್ನ ಈ ಒಂದು ಯೂದನ ಪತ್ರಿಕೆಯಲ್ಲಿ ಅದು ಹೊರಬರಲಾಗಿದೆ. We read about the archangel Michael
contending with devil about the body of Moses, but he did not presume to announce a blasphemous judgment, but said, the Lord rebuke you. ನಾವು ಇಲ್ಲಿ ನೋಡುವಾಗ 9ನೇ ವಚನದಲ್ಲಿ ಮಿಕಾಯೇಲನು ಆತನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ಆತನು ವ್ಯಾಜ್ಯ ಮಾಡುವುದರ ಕುರಿತಾಗಿ ನಾವು ಓದುತ್ತೇವೆ. ಆದ್ರೆ ಆತನು ಯಾವುದೇ ರೀತಿಯಾದಂತಹ ದೂಷಣಾಭಿಪ್ರಾಯವನ್ನು ಹೇಳದೆ ಆತನು ಕರ್ತನು ನಿನ್ನನ್ನು ಖಂಡಿಸಲಿ ಎಂಬುದಾಗಿ ಆತನು ಹೇಳುತ್ತಾನೆ. It's a very interesting account, because one day Michael will bind him before the 1000-year reign of Jesus Christ. ಈ ಒಂದು ಘಟನೆಯು ಅದು ಬಹಳ ಸುಂದರವಾದಂತ ಒಂದು ಘಟನೆ ಅದಾಗಿರುತ್ತದೆ. ಯಾಕಂದ್ರೆ ಈಗ ಮುಂದಿನ ದಿನಗಳಲ್ಲಿ ಈ ಮಿಕಾಯೇಲನೇ ಸೈತಾನನನ್ನು ಬಂಧಿಸುವವನು ಆತನಾಗಿರ್ತಾನೆ. But here that time has not come. Here when contending with Moses' body, even he didn't, because once Lucifer was maybe above Archangel Michael once. ಈ ಒಂದು ಘಟನೆಯನ್ನ ನಾವು ನೋಡುವಾಗ ಈ ಘಟನೆಯಲ್ಲಿ ಆ ಸಮಯವು ಇನ್ನೂ ಬಂದಿಲ್ಲ. ಆದದ್ದರಿಂದ ಮಿಕಾಯೇಲನು ಆತನು ಯಾವುದೇ ರೀತಿಯಾದಂತಹ ದೂಷಣಾಭಿಪ್ರಾಯವನ್ನು ಆತನು ಮಾಡುವುದಿಲ್ಲ. ಯಾಕಂದ್ರೆ ಒಂದು ಸಮಯದಲ್ಲಿ ಲೂಸಿಫರ್ ಅನ್ನು ಮಿಕಾಯೇಲನಿಗಿಂತ ಮೇಲಾದಂತ ದೂತನು ಆತನಾಗಿರಬಹುದು. So that role that he had earlier, Michael respected and allowed God, the Lord, to rebuke him. ಆದದ್ರಿಂದಲೇ ಮಿಕಾಯೇಲನಿಗಿಂತಲೂ ಮುಂಚಿತವಾಗಿ ಆ ಲೂಸಿಫರನು ಮೇಲಿನ ಪದವಿಯಲ್ಲಿ ಇದ್ದ ಕಾರಣದಿಂದಲೇ ಆತನು ಆತನನ್ನ ಗೌರವಿಸಿ ಕರ್ತನು ತಾನೇ ನಿನ್ನನ್ನು ಖಂಡಿಸಲಿ ಎಂಬುದಾಗಿ ಆತನು ಇಲ್ಲಿ ಹೇಳುತ್ತಿದ್ದಾನೆ. Okay, so never underestimate the power of Satan. ಆದದ್ರಿಂದ ನಾವು ಸೈತಾನನ ಶಕ್ತಿಯನ್ನು ನಾವೆಂದಿಗೂ ಸಹ ನಾವು ತುಚ್ಛೀಕರಿಸುವಂತವ್ರು ನಾವಾಗಿರಬಾರ್ದು. James chapter 4 verse 7 and 8 tells us two things we should do. Pardon, uncle? James chapter 4 verse 7. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ we are to do two things: submit to God, resist the devil. ಇಲ್ಲಿ 2 ಕಾರ್ಯಗಳನ್ನ ನಾವು ನೋಡುವವರು ನಾವು ಆಗಿರ್ತೇವೆ. ಅದೇನಂದ್ರೆ ದೇವರಿಗೆ ಒಳಗಾಗಿರಿ ಮತ್ತು ಸೈತಾನನನ್ನು ಎದುರಿಸಿರಿ ಎಂಬುದಾಗಿ. These two things goes together. When you submit to God, you will be able to resist Satan. ಈ 2 ಕಾರ್ಯವೂ ಸಹ ಅದು ಒಂದಕ್ಕೊಂದು ಅನುಗುಣವಾಗಿರುವಂತವು ಅದಾಗಿರ್ತದೆ. ಅದೇ ಹೇಗಂದರೆ ನೀವು ದೇವರಿಗೆ ಒಳಗಾಗುವಂತವ್ರು ನೀವು ಆಗುವಾಗ ಸೈತಾನನನ್ನ ಎದುರಿಸುವಂತವ್ರು ನಾವು ಆಗಿರ್ತೇವೆ. Hello uncle. Yeah, you need to resist devil. You should first submit to God. ನಾವು ಸೈತಾನನನ್ನ ಎದುರಿಸಬೇಕಾಗಿದ್ದರೆ ನಾವು ಮೊದಲಿಗೆ ನಮ್ಮನ್ನು ನಾವು ದೇವರಿಗೆ ಒಳಗಾಗುವಂತವ್ರು ನಾವಾಗಿರ್ಬೇಕು. In other words, we stand in the power of God and His word. ನಾವು ಇನ್ನು ಬೇರೆ ಪದಗಳಲ್ಲಿ ನಾವು ಹೇಳುವುದಾದ್ರೆ ನಾವು ದೇವರ ವಾಕ್ಯದ ನೆರಳಿನಲ್ಲಿ ನಾವು ನಿಲ್ಲುವಂತವ್ರು ನಾವಾಗಿರ್ತೇವೆ. We know that God has given us the full armor of God to fight our spiritual battle. ನಮಗೆ ಈಗಾಗಲೇ ಚೆನ್ನಾಗಿ ತಿಳಿದಿದೆ. ಅದೇನಂದ್ರೆ ನಾವು ನಮ್ಮ ಆತ್ಮೀಕವಾದಂತ ಯುದ್ಧವನ್ನ ನಾವು ಮಾಡುವುದಕ್ಕೋಸ್ಕರವಾಗಿ ನಮಗೆ ಈಗಾಗಲೇ ಬೇಕಾಗಿರುವಂತ ಎಲ್ಲಾ ಒಂದು ಯುದ್ಧ ವಸ್ತ್ರಗಳನ್ನ ನಮಗೆ ಕೊಡಲ್ಪಟ್ಟಿದೆ. ಸರ್ವಾಯುಧಗಳಲ್ವಾ? ಸರ್ವಾಯುಧವು ಅದು ನಮಗೆ ಕೊಡಲ್ಪಟ್ಟಿದೆ. But as we already looked at it, it's very interesting. Other than the head with the helmet of salvation, we have no protection for our backside. ಆದ್ರೆ ನಾವು ಈಗಾಗಲೇ ನಾವು ತಿಳಿದಿರುವ ಹಾಗೆ ಆ ಒಂದು ರಕ್ಷಣೆ ಎಂಬಂತ ಶಿರಸ್ತ್ರಾಣವು ಇಲ್ಲದೆ ಯಾವುದೇ ರೀತಿಯಾದಂತ ಒಂದು ಸುರಕ್ಷತೆಯು ನಮಗಿರುವುದಿಲ್ಲ. In the backside of our body. ಅಂದ್ರೆ ನಮ್ಮ ದೇಹದ ಹಿಂದಿನ ಭಾಗಕ್ಕೆ. Why? Because we are never to run away from him, but to resist him. ಯಾಕಂದ್ರೆ ನಾವೆಂದಿಗೂ ಸಹ ನಾವು ಆತನಿಗೆ ಬೆನ್ನು ತೋರಿಸಿ ಓಡುವಂತವ್ರು ನಾವಾಗಿರಬಾರ್ದು, ಬದಲಿಗೆ ನಾವು ಎದುರಿಸುವಂತವ್ರು ನಾವಾಗಿರ್ಬೇಕು. So all of us should study Ephesians 6 and to know how we can stand firm in faith against the schemes and temptations of the devil with the armor of God.
ಆದುದರಿಂದಲೇ ನಾವು ಆ ಎಫೆಸ 6ನೇ ಅಧ್ಯಾಯದ ಆ ಒಂದು 10ನೇ ವಚನದಿಂದ ನಾವು 18ನೇ ವಚನದವರೆಗೂ ನಾವು ಬಹಳ ಎಚ್ಚರವಾಗಿ ನಾವು ಅದನ್ನ ಗಮನವಿಟ್ಟು ನಾವು ಅದನ್ನ ಅಧ್ಯಯನ ಮಾಡಿ ನಾವು ಅದನ್ನ ಕಲಿತುಕೊಂಡು ಆ ದೇವರು ಕೊಟ್ಟಿರುವಂತ ಸರ್ವಾಯುಧಗಳನ್ನ ನಾವು ಹೊಂದಿಕೊಂಡವರಾಗಿ ನಾವು ಸೈತಾನನನ್ನ ಎದುರಿಸುವಂತವ್ರು ನಾವಾಗಿರ್ಬೇಕು. Ephesians 6:18. ಎಫೆಸ 6ನೇ ಅಧ್ಯಾಯದ 18ನೇ ವಚನ. It also talks ನೀವು about ಪವಿತ್ರಾತ್ಮ ಪ್ರೇರಿತರಾಗಿ. Yeah. Pardon uncle. Yeah, please read 18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ವಿಷಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರ ಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನಮಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. 1 John chapter 4 verse 4. 1 ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ, How can we overcome the evil one? ನಾವು ಕೆಟ್ಟವನನ್ನ ನಾವು ಯಾವ ರೀತಿಯಲ್ಲಿ ನಾವು ಎದುರಿಸಿ ಮೇಲೆ ಬರಬಹುದು? 1 John chapter 4, we are told that he that is in us is greater than he that is in the world. 1 ಯೋಹಾನ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದಲೂ ಎಂಬುದಾಗಿ ನಾವು ಓದುತ್ತೇವೆ. So even though Satan is powerful, we know a one with the greater power resides in us. ಸೈತಾನನು ಆತನು ಶಕ್ತಿಶಾಲಿಯೇ ಆತನಾಗಿರಬಹುದು, ಆದ್ರೆ ನಮ್ಮಲ್ಲಿರುವ ಆತನು ಆತನಿಗಿಂತಲೂ ಹೆಚ್ಚಿನವನಾಗಿದ್ದಾನೆ, ಆತನಿಗಿಂತಲೂ ಹೆಚ್ಚಿನ ಶಕ್ತಿಶಾಲಿಯಾಗಿರುವ ಆತನಾಗಿರುತ್ತಾನೆ. When the Lord Jesus Christ in his high priestly prayer in John 17, he is praying in verse 15, not to take us out of the world, but to keep them from the evil one. Verse 17, verse 15. ಯೋಹಾನನ ಒಂದು ಸುವಾರ್ತೆ ಚಾಪ್ಟರ್ ಅಂಕಲ್ 17 in his high priestly prayer. 17ನೇ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಆ ಒಂದು ಮಹಾಯಾಜಕನ ಪ್ರಾರ್ಥನೆಯನ್ನ ಆತನು ಮಾಡುವಂತ ಸಮಯದಲ್ಲಿ 15ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಆತನು ಹೇಳುವುದೇನೆಂದ್ರೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ ಆತನು ಪ್ರಾರ್ಥಿಸ್ತಾನೆ. The world is the sphere of his work. So God is not telling us praying to remove us from the world, but to overcome the evil one. ನಾವು ನೋಡುವಾಗ ಸೈತಾನನು ಕಾರ್ಯ ಮಾಡುವಂತ ಸ್ಥಳವು ಅದು ಈ ಪ್ರಪಂಚವು ಅದಾಗಿದ್ದಾಗ್ಯೂ ಸಹ ಆತನು ನಮ್ಮನ್ನ ಈ ಲೋಕದೊಳಗಿಂದ ತೆಗೆಯಬೇಕು ಎಂಬುದಾಗಿ ಆತನು ಹೇಳುತ್ತಿಲ್ಲ, ಪ್ರಾರ್ಥಿಸುತ್ತಿಲ್ಲ. ಬದಲಿಗೆ ಆ ಒಂದು ಕೆಡುಕಿನಿಂದ ತಪ್ಪಿಸಬೇಕು ಎಂಬುದಾಗಿ ಆತನು ಪ್ರಾರ್ಥಿಸುತ್ತಿದ್ದಾನೆ. One day the Lord will come and take us from this world. ಒಂದು ದಿನವು ಬರುವಾಗ ನಮ್ಮ ದೇವರು, ನಮ್ಮ ಕರ್ತನು ಆತನು ಈ ಲೋಕಕ್ಕೆ ಬಂದು ನಮ್ಮನ್ನು ಕರೆದೊಯ್ಯುವಂತವನ ಆತನಾಗಿರ್ತಾನೆ. Until then we are in the world, but we have to overcome the evil one with the weapons God has given us. ಆದ್ರೆ ಆತನು ಬರುವ ದಿನದವರೆಗೂ ಸಹ ನಾವು ಈ ಲೋಕದಲ್ಲಿಯೇ ಇದ್ದು ನಾವು ಸೈತಾನನನ್ನ ಎದುರಿಸುವಂತವ್ರು ನಾವಾಗಿರ್ಬೇಕು. ಆತನು ಕೊಟ್ಟಿರುವಂತ ಸರ್ವಾಯುಧವನ್ನು ಧರಿಸಿಕೊಂಡು ನಾವು ಎದುರಿಸುವಂತವ್ರು ನಾವಾಗಿರ್ಬೇಕು. Let's look at the comparison between Satan and the Lord. Luke chapter 11. ನಾವು ಸೈತಾನನಿಗೂ ಮತ್ತು ನಮ್ಮ ಕರ್ತನಿಗೂ ಇರುವಂತ ಒಂದು ಒಂದು comparison or contrast. ನಾವು ಆ ಹೋಲಿಕೆಗಳನ್ನ ಮಾಡಿರುವುದರ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರೋಣ. Luke chapter 11, 21 and 22. ಲೂಕನ ಸುವಾರ್ತೆ chapter 11, 11ನೇ ಅಧ್ಯಾಯ 21 and 22. 21 ಮತ್ತು 22ನೇ ವಚನ. ಒಬ್ಬ ಬಲಿಷ್ಠನು ಸರ್ವಾಯುಧಗಳನ್ನು ಧರಿಸಿಕೊಂಡು ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿಯೇ ಇರುವವು. ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳನ್ನೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು. Here in verse 21, the strong man is Satan. ಇಲ್ಲಿ 21ನೇ ವಚನದಲ್ಲಿ ನಾವು ನೋಡುವಾಗ ಆ ಬಲಿಷ್ಠನು ಎಂಬುದಾಗಿ ನೋಡುವಾಗ ಅದು ಸೈತಾನನಾಗಿದ್ದಾನೆ. But in verse 22, we have the one stronger than the strong man. ಆದ್ರೆ 22ನೇ ವಚನದಲ್ಲಿ ನಾವು ನೋಡುವಾಗ ಆದ್ರೆ ಅವನಿಗಿಂತಲೂ ಬಲಿಷ್ಠನಾದಂತ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ.
That is our Lord Jesus Christ. ಅದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ತಾನೇ ಆಗಿದ್ದಾನೆ. Okay, we are told to Matthew chapter 16:23. ಮತ್ತಾಯ 16ನೇ ಅಧ್ಯಾಯ 23ನೇ ವಚನ. When the Lord Jesus Christ told that he is going to the cross, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಆ ಒಂದು ಕ್ರೂಜ ಮರಣಕ್ಕೆ ಹೋಗುತ್ತಿದ್ದೇನೆ ಎಂಬುದಾಗಿ ಆತನು ತಿಳಿಸುವಾಗ, we know what the Simon Peter, one of the disciples, called Jesus aside and began to rebuke him and said, or to tell him, no, it should not happen to you. ನಾವು ಈ ರೀತಿಯಾಗಿ ಕರ್ತನು ಹೇಳುವಾಗ ಶಿಷ್ಯರಲ್ಲಿ ಒಬ್ಬನಾದಂತ ಸೀಮೋನ್ ಪೇತ್ರನು ಆತನು ಕ್ರಿಸ್ತನನ್ನ ಆತನು ಕರಕೊಂಡು ಹೋಗಿ ಆತನು ಹೇಳುವುದೇನೆಂದ್ರೆ, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂಬುದಾಗಿ ಆತನು ಗದರಿಸುವುದನ್ನ ನಾವು ನೋಡುತ್ತೇವೆ. And in turn we read that Jesus rebuked Simon Peter and said, get behind me, Satan, you are a hindrance to me. Verse 23. ಆ ಸಮಯದಲ್ಲಿ 23ನೇ ವಚನದಲ್ಲಿ ನಾವು ನೋಡುವ ರೀತಿಯಲ್ಲಿ ಪೇತ್ರನು ಆ ರೀತಿಯಾಗಿ ಹೇಳುವಾಗ ಕ್ರಿಸ್ತನು ಆತನು ಹೇಳುವುದೇನೆಂದ್ರೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ ಎಂಬುದಾಗಿ ಆತನು ಹೇಳುತ್ತಾನೆ. It doesn't mean that Simon Peter was Satan, but Satan was influencing Simon Peter to have man's thoughts, not God's thoughts. ಈ ಒಂದು ವಾಕ್ಯವನ್ನು ಓದುವಾಗ ನಾವು ತಿಳಿದುಕೊಳ್ಳಬೇಕಾದಂತ ವಿಷಯವೇನೆಂದ್ರೆ, ಸೀಮೋನ್ ಪೇತ್ರನು ತಾನೇ ಸೈತಾನನಾಗಿರ್ಲಿಲ್ಲ, ಬದಲಿಗೆ ಸೈತಾನನು ಪೇತ್ರನ ಮೂಲಕವಾಗಿ ಆತನು ಮನುಷ್ಯರ ರೀತಿಯಲ್ಲಿ ಯೋಚಿಸುವಂತೆ ಮಾಡಿ ಆತ್ಮಿಕವಾಗಿ ಆತನನ್ನ ಯೋಚಿಸದೇ ಇರುವ ಹಾಗೆ ಮಾಡಿದ್ದನು. So we can also rebuke Satan. ನಾವು ಸಹ ಸೈತಾನನನ್ನ ಗದರಿಸಬಹುದು. But be careful, don't try to bind him. ಆದ್ರೆ ಸೈತಾನನನ್ನ ಕಟ್ಟಿ ಹಾಕುವುದಕ್ಕೆ ನೀವು ಪ್ರಯತ್ನ ಪಡಬೇಡಿರಿ. A lot of pastors from false teaching groups or wrong teaching groups, you might have heard them binding Satan. ಎಷ್ಟೋ ಪಾಸ್ಟರ್ಗಳಾಗಿರಬಹುದು ಅಥವಾ ಸುಳ್ಳು ಬೋಧಕರುಗಳು, ಸುಳ್ಳು ಬೋಧನೆಯನ್ನು ಮಾಡುವಂತವ್ರು, ಅವರು ನೀವು ಕೇಳಿರಬಹುದು, ಅವರು ಸೈತಾನನನ್ನ ಕಟ್ಟಿ ಹಾಕುವಂತವರಾಗಿರ್ತಾರೆ. Oh, I bind you, Satan. They keep on telling that. ನಾನು ಸೈತಾನನೇ, ನಾನು ನಿನ್ನನ್ನು ಬಂಧಿಸುತ್ತೇನೆ, ಕಟ್ಟಿ ಹಾಕುತ್ತೇನೆ ಎಂಬುದಾಗಿ ಅವರು ಹೇಳುತ್ತಾನೆ ಇರ್ತಾರೆ. But the only problem is, after they bind Satan, again they have to do it. So it looks like he got out of the binding. ಆದ್ರೆ ಇದರಲ್ಲಿ ಇರುವಂತ ಒಂದು ತೊಂದರೆ ಏನಂದ್ರೆ, ಅವರು ಕಟ್ಟಿ ಹಾಕಿದಾಗಿಯೂ ಸಹ ಮತ್ತೊಮ್ಮೆ ಅವರು ಕಟ್ಟಿ ಹಾಕಬೇಕಾಗಿರುತ್ತದೆ. ಅಂದ್ರೆ ಅವರು ಮೊದಲಿಗೆ ಕಟ್ಟಿ ಹಾಕಿ ನಂತರದಲ್ಲಿ ಸೈತಾನನ್ನು ಬಿಡಿಸಿಕೊಂಡಿರುವಂತವನಾಗಿರ್ತಾನೆ. Don't make the same mistake. You and I can never bind Satan now. One day before the 1000-year reign, an angel will come and bind him. ಆದ್ರಿಂದ ನೀವು ಸಹ ಆ ರೀತಿಯಾದಂತ ತಪ್ಪನ್ನು ಮಾಡುವವರು ನೀವು ಆಗಿರಬೇಡಿರಿ. ಯಾಕಂದ್ರೆ ಈ ಒಂದು ದಿನವು ನಾನು ನೀವುಗಳು ಆತನನ್ನ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಆದ್ರೆ ಒಂದು ದಿನವು ಬರುವಾಗ ಆತನು ಕಟ್ಟಿ ಹಾಕಲ್ಪಡುವನು ಆತನಾಗಿರ್ತಾನೆ. Even God has allowed him to roam around the world, and also he has access to God's presence. ದೇವರು ತಾನೇ ಈ ಲೋಕದಲ್ಲೆಲ್ಲ ಆತನು ಸಂಚರಿಸಲಿ ಎಂಬುವಂತ ಒಂದು ಅನುಮತಿ ಆ ಒಂದು ಅನುಮತಿಯು ಅವನಿಗೆ ಈಗಾಗಲೇ ಕೊಡಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲದೆ ದೇವರ ಸನ್ನಿಧಿಗೆ ಆತನು ಹೋಗುವುದಕ್ಕೂ ಸಹ ಆತನಿಗೆ ಅನುಮತಿ ಇದೆ. How foolish is to keep on binding Satan today. ನಾವು ಸೈತಾನನನ್ನ ಕಟ್ಟಿ ಹಾಕುತ್ತೇವೆ ಎಂಬುದಾಗಿ ನೆನೆಸುವಂತದ್ದು ಎಷ್ಟು ಮೂರ್ಖತನವಾಗಿದೆ. If you go to Saudi Arabia, there are the Muslim friends who throw stones at Satan. ನೀವು ಸೌದಿ ಅರೇಬಿಯಾ ಎಂಬುವಂತ ದೇಶಕ್ಕೆ ನೀವು ಹೋಗುವುದಾದ ಅಂಕಲ್, if you go to Mecca, ಮೆಕ್ಕಾ ಎಂಬುವಂತ ಒಂದು ಸ್ಥಳಕ್ಕೆ ನೀವು ಹೋಗುವುದಾದ್ರೆ ಅಲ್ಲಿ ಮುಸಲ್ಮಾನ ಸ್ನೇಹಿತರುಗಳು ಅವ್ರು ಮಾಡುವುದೇನಂದ್ರೆ ಸೈತಾನನಿಗೆ ಕಲ್ಲು ಎಸೆಯುವಂತವ್ರು ಅವರಾಗಿರ್ತಾರೆ. But the problem is he is not wounded, because next year also they have to do the same thing again. ಆದ್ರೆ ಇದರಲ್ಲಿರುವಂತ ತೊಂದರೆ ಏನಂದ್ರೆ, ಅವರು ಸೈತಾನನಿಗೆ ಕಲ್ಲು ಹೊಡೆದಾಗ್ಯೂ ಸಹ ಸೈತಾನನಿಗೆ ಯಾವುದೇ ರೀತಿಯಲ್ಲಿಯೂ ಅದು ನಾಟುವುದಿಲ್ಲ. ಯಾಕಂದ್ರೆ ಅವರು ಮತ್ತೆ ಮುಂದಿನ ವರ್ಷದಲ್ಲಿಯೂ ಸಹ ಇದೇ ರೀತಿಯಾಗಿ ಮಾಡಬೇಕಾಗಿರ್ತದೆ. They have a ritual called throwing stones at Satan.
ಈ ರೀತಿಯಾದಂತ ಒಂದು ಸಂಪ್ರದಾಯವು ಅಂದ್ರೆ ಸೈತಾನನಿಗೆ ಕಲ್ಲು ತೂರುವಂತ ಒಂದು ಸಂಪ್ರದಾಯವು ಅವರಲ್ಲುಂಟು. But the Christians, many of them, instead of that, they bind Satan. ಆದ್ರೆ ಕ್ರೈಸ್ತಿಯರಲ್ಲಿ ನಾವು ನೋಡುವಾಗ ಅವರು ಕಲ್ಲು ತೂರುವುದರ ಬದಲಾಗಿ ಅವರು ಸೈತಾನನನ್ನ ಕಟ್ಟುವಂತವರವರಾಗಿರ್ತಾರೆ. But instead, the word of God teaches us to resist the devil. ಆದ್ರೆ ದೇವರ ವಾಕ್ಯವು ನಮಗೆ ಕಲಿಸುವುದೇನೆಂದ್ರೆ ನಾವು ಸೈತಾನನನ್ನ ಎದುರಿಸುವಂತವ್ರು ನಾವಾಗಿರ್ಬೇಕು. There are two things that Satan tremble at. One is the word of God, and the other is the prayer of God's people. ಸೈತಾನನು ಎರಡು ವಿಷಯಗಳ ಕುರಿತಾಗಿ ಬರುವಾಗ ಆತನು ಎದುರುವಂತವನಾತನಾಗಿರ್ತಾನೆ, ನಡುಗುವಂತವನಾತನಾಗಿರ್ತಾನೆ. ಮತ್ತು ಆ ಎರಡು ಸಂಗತಿಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ ಮೊದಲನೇದಾಗಿ ಅದು ದೇವರ ವಾಕ್ಯ ಅದಾಗಿರ್ತದೆ, ಮತ್ತು ಎರಡನೇದಾಗಿ ಅದು ನಾವು ಮಾಡುವಂತ ಪ್ರಾರ್ಥನೆ ಆಗಿರ್ತದೆ. That is why he don't want us to pray, or he don't want us to apply the word of God in our life. ಆದದ್ರಿಂದಲೇ ಆತನು ನಾವು ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ಆತನು ನೋಡುವಂತವನಾತನಾಗಿರ್ತಾನೆ, ಮತ್ತು ಅದೇ ರೀತಿಯಾಗಿ ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿ ನಾವು ನಡೆಯಬಾರದು ಎಂಬುದಾಗಿ ಆತನು ಕಾಯುತ್ತಿರ್ತಾನೆ. Remember when the disciples were told to pray in Gethsemane in that garden, they were sleeping. And later what happened? Simon Peter had to take a sword and cut off the ear of one of the high priest servants. ನಾವು ನೋಡುವಾಗ ಗೆತ್ಸೆಮನೆಯ ತೋಟದಲ್ಲಿ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದಾಗ್ಯೂ ಸಹ ಅಲ್ಲಿ ಅವರು ಪ್ರಾರ್ಥನೆ ಮಾಡದೆ ಹೋದದ್ರಿಂದ ಅಲ್ಲಿ ಆದಂತ ಘಟನೆಯನ್ನ ನೀವು ನೆನಪು ಮಾಡಿಕೊಳ್ಳಿರಿ. ಸೀಮೋನ್ ಪೇತ್ರನು ಆತನು ಹಿರಿಯ ಯಾಜಕನಾದಂತ ಒಬ್ಬ ಸೇವಕನ ಒಂದು ಕಿವಿಯನ್ನ ಆತನು ಕತ್ತರಿಸುವಂತ ಕಾರ್ಯವನ್ನು ಸಹ ಆತನು ಮಾಡಿದನು. The word of God, he trembles at the word of God and the prayer of godly saints. ದೇವರ ವಾಕ್ಯಕ್ಕೂ ಮತ್ತು ಅದೇ ರೀತಿಯಾಗಿ ವಿಶ್ವಾಸಿಗಳು ಮಾಡುವಂತ ಪ್ರಾರ್ಥನೆಗೂ ಸೈತಾನನು ನಡುಗುವಂತವನಾತನಾಗಿರ್ತಾನೆ. But remember, don't think that he don't know the word of God. He may know the word of God may be better than us. ಆದ್ರೆ ಆತನಿಗೆ ದೇವರ ವಾಕ್ಯವು ತಿಳಿದಿಲ್ಲ ಎಂಬುದಾಗಿ ನೀವು ನೆನೆಸಬೇಡಿರಿ. ಆತನಿಗೆ ನಮಗಿಂತಲೂ ಚೆನ್ನಾಗಿ ದೇವರ ವಾಕ್ಯವು ತಿಳಿದಿರಬಹುದು. He even tried to quote it to Jesus when Jesus first time he quoted the word of God, but then second time he quoted the word but out of context. ಮೊದಲನೇದಾಗಿ ನಾವು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನಿಗಾದಂತ ಶೋಧನೆಯ ಕಾರ್ಯದಲ್ಲಿ ನಾವು ನೋಡುವಾಗ ಸೈತಾನನು ಮೊದಲಿಗೆ ಕ್ರಿಸ್ತನು ಆತನು ದೇವರ ವಾಕ್ಯವನ್ನು ವಾಕ್ಯದಿಂದ ಮಾತಾಡುವಾಗ, ಎರಡನೆಯ ಸಮಯದಲ್ಲಿ ಸೈತಾನನು ಆತನು ದೇವರ ವಾಕ್ಯದಿಂದಲೇ ಮಾತಾಡುವವನಾಗಿದ್ದನು. But he deleted part of the verse from the psalm. ಆದ್ರೆ ಆ ಒಂದು ಕೀರ್ತನೆಯಲ್ಲಿದ್ದಂತ ಕೆಲವು ವಾಕ್ಯ ಭಾಗದಿಂದ ಕೆಲವನ್ನ ಆತನು ಬಿಟ್ಟು ಅದನ್ನ ಹೇಳಿದ್ದನು. In Genesis 3, he added to the word of God. He said, "You will not die." ಈ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯಕ್ಕೆ ಆತನು ಸೇರಿಸಿ ಆತನು ಹೇಳಿದನು, ಅದೇನಂದ್ರೆ ನೀವು ಸಾಯುವುದಿಲ್ಲ ಎಂಬುದಾಗಿ. He removed part of God's word. ಮತ್ತು ಆತನು ದೇವರ ವಾಕ್ಯದಿಂದ ಒಂದು ಭಾಗವನ್ನು ಆತನು ತೆಗೆದು ಹಾಕಿದವನು ಆತನಾಗಿದ್ದನು. But in the temptation of Jesus in the wilderness, he deleted some of the portion. ಅದೇ ರೀತಿಯಾಗಿ ಕ್ರಿಸ್ತನಿಗುಂಟಾದಂತ ಶೋಧನೆಯ ಕಾರ್ಯದಲ್ಲಿ ನಾವು ನೋಡುವಾಗ ಆತನು ಒಂದು ಕೆಲವು ಭಾಗವನ್ನೇ ಆತನು ಅದನ್ನ ತೆಗೆದು ಹಾಕಿದ್ದನು. In Christ and through his word and prayer, we are more than conquerors against this terrible enemy. ಕ್ರಿಸ್ತನಲ್ಲಿ ಮತ್ತು ಕ್ರಿಸ್ತನಿಗೆ ನಾವು ಮಾಡುವಂತ ಪ್ರಾರ್ಥನೆಯಲ್ಲಿ ನಾವು ಈ ಒಂದು ಘೋರವಾದಂತ ವೈರಿಯನ್ನ ನಾವು ಎದುರಿಸಿ ಜಯಿಸಬಹುದಾಗಿದೆ. Now let us look a little bit at demons. ಈಗ ನಾವು ಸ್ವಲ್ಪ ಸಮಯದ ಹೊತ್ತು ನಾವು ದೆವ್ವಗಳ ಕುರಿತಾಗಿ ನಾವು ನೋಡುವಂತವ್ರು ನಾವಾಗಿರೋಣ. The demons are real. ದೆವ್ವಗಳು ಎಂಬುದಾಗಿ ಹೇಳುವಾಗ ಅದು ನಿಜವಾದಂತ ಅದಾಗಿರುತ್ತದೆ. Demons are simply fallen angels who follow and serve Satan. ಈ ಒಂದು ದೆವ್ವಗಳು ಅಥವಾ ರಾಕ್ಷಸರು ಎಂಬುದಾಗಿ ನಾವು ಹೇಳುವಾಗ ಅವ್ರು ಯಾರಂದ್ರೆ ಸೈತಾನನೊಂದಿಗೆ ತಳ್ಳಲ್ಪಟ್ಟಂತ ದೇವದೂತರುಗಳು ಅವರಾಗಿರ್ತಾರೆ. And they follow and serve their master Satan. ಅವರು ತಮ್ಮ ನಾಯಕನಾದಂತ ಸೈತಾನನನ್ನ ಹಿಂಬಾಲಿಸುವಂತವರು, ಆರಾಧಿಸುವಂತವರು ಅವರಾಗಿರ್ತಾರೆ. In Deuteronomy 32:17, we read about
people sacrificing to demons. ಧರ್ಮೋಪದೇಶ ಕಾಂಡ 42:17. 32ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಅವರು ದೆವ್ವಗಳಿಗೆ ಅವರು ಯಜ್ಞ ಅರ್ಪಿಸುವುದರ ಕುರಿತಾಗಿ ನಾವು ಓದುತ್ತೇವೆ. In 1 Samuel 16:14 and 15, 1 ಸಮುವೇಲ 16ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ, when the Spirit of God left King Saul, an evil spirit entered him. ದೇವರಾತ್ಮನು ಸೌಲನಿಂದ ಅದು ಹೊರಟು ಹೋದಂತ ಸಮಯದಲ್ಲಿ ಒಂದು ದುರಾತ್ಮವು ಸೌಲನ ಮೇಲೆ ಬಂತು ಎಂಬುದಾಗಿ ನಾವು ಓದುತ್ತೇವೆ. But we have to be careful reading that verses. ನಾವು ಆ ವಾಕ್ಯ ಭಾಗಗಳನ್ನ ಓದುವಾಗ ನಾವು ಎಚ್ಚರ ವಹಿಸುವಂತವ್ರು ನಾವಾಗಿರ್ಬೇಕು. Let's read 1 Samuel 16:14 and 15. ನಾವು 1 ಸಮುವೇಲ 16ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾವು ಓದಿಕೊಳ್ಳೋಣ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ, ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. Yeah, here twice we say a harmful spirit from the Lord. In Kannada it is better. ದೇವರು ಅನುಮತಿ ಕೊಟ್ಟು. How was it in the first part? ನಾವು 2 ಭಾಗಗಳಲ್ಲಿ ಯೆಹೋವನು ಕಳುಹಿಸಿದ ದುರಾತ್ಮವು ಎಂಬುದಾಗಿ ನಾವು ಓದುತ್ತೇವೆ. Yeah, but in English it is from the Lord. ಇಲ್ಲಿ ಇಂಗ್ಲಿಷ್ ತರ್ಜುಮೆಯಲ್ಲಿ ನಾವು ನೋಡುವಾಗ ಅದು ದೇವರಿಂದ ಬಂದಂತ ಎಂಬುದಾಗಿ ನಾವು ಓದುತ್ತೇವೆ. So we may wonder, does the evil spirit come from the Lord? ಆಗ ನಾವು ನೆನೆಸಬಹುದು, ಅದೇನಂದ್ರೆ ದುರಾತ್ಮವು ಅದು ದೇವರಿಂದ ಬರುವಂತದ್ದಾಗಿದೆಯಾ ಎಂಬುದಾಗಿ. But it is simply meaning that God allowed, when the Spirit of God left him, that place was substituted by evil spirit, but God allowed it. That's all. The evil spirit is not from God. ಆದ್ರೆ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದಂತ ವಿಷಯವು ಏನಂದ್ರೆ, ಅದು ಸುಮ್ಮನೆ ಕಳುಹಿಸಲ್ಪಟ್ಟಂತ ಒಂದು ಆತ್ಮವು ಅದಾಗಿತ್ತೆ ಹೊರತು ದೇವರಿಂದಲೇ ಬಂದಂತ ಒಂದು ದುರಾತ್ಮವು ಅದಾಗಿರ್ಲಿಲ್ಲ. In other words, God allowed that to happen. ಇನ್ನು ಬೇರೆ ಪದಗಳಲ್ಲಿ ಹೇಳುವುದಾದ್ರೆ, ಈ ರೀತಿಯಾಗಿ ಆಗುವುದಕ್ಕಾಗಿ ದೇವರು ತಾನೇ ಅನುಮತಿ ನೀಡಿದ ಹಾಗೆ. We know God is not the author of evil, so Satan is not coming from God. ನಮಗೆ ಬಹಳ ಚೆನ್ನಾಗಿ ತಿಳಿದಿದೆ, ಅದೇನಂದ್ರೆ ಕೆಟ್ಟತನವು ಕೆಟ್ಟದ್ದು ಅದು ದೇವರಿಂದ ಬರುವಂತದ್ದಲ್ಲ, ಆದುದರಿಂದ ಸೈತಾನನು ದೇವರಿಂದ ಬಂದಂತವನಲ್ಲ. Even though God created Lucifer, he himself, because of his own sin, became a devil. ಲೂಸಿಫರನನ್ನು ದೇವರು ತಾನೇ ಸೃಷ್ಟಿಸಿದಾಗ್ಯೂ ಸಹ ಲೂಸಿಫರನು ತನ್ನ ಒಂದು ಪಾಪದಿಂದಲೇ ತಾನು ಮಾಡಿದಂತ ಸ್ವಂತ ಪಾಪದಿಂದಲೇ ಆತನು ಕೆಟ್ಟವನಾದನು, ದೇವರಿಗೆ ವಿರುದ್ಧವಾದನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. So in the Old Testament we see about demons and evil spirits. ಹಳೆ ಒಡಂಬಡಿಕೆಯಲ್ಲಿ ನಾವು ದೆವ್ವಗಳ ಕುರಿತಾಗಿಯೂ ದುರಾತ್ಮಗಳ ಕುರಿತಾಗಿಯೂ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ. When you come to the New Testament, ಮತ್ತು ನಾವು ಹೊಸ ಒಡಂಬಡಿಕೆಗೆ ನಾವು ಬರುವಾಗ 1 Corinthians 10:20 and 21, 1 ಕೊರಿಂಥ chapter 10 verse 20 and 21, 10ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ, ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಬೇಕೆಂದು ನನ್ನ ಇಷ್ಟವಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. So these are all showing the reality of demons. ಈ ಎಲ್ಲಾ ವಾಕ್ಯ ಭಾಗಗಳನ್ನ ನಾವು ನೋಡುವಾಗ ದೆವ್ವದ ಒಂದು ನೈಜತೆಯನ್ನು ಇಲ್ಲಿ ನಾವು ನೋಡುತ್ತೇವೆ. Yeah, they are real, and the pagans, they offer their sacrifice to demons, maybe even without knowing. ನಾವು ನೋಡುವಾಗ ದೆವ್ವಗಳು ಅದು ನಿಜವಾಗಿಯೂ ಇರುವಂತದ್ದಾಗಿರುತ್ತದೆ. ಮತ್ತು ಈ ಅನ್ಯ ಜನರುಗಳು ತಾವು ಅರ್ಪಿಸುವ ಬಲಿಗಳ ರೀತಿಯಲ್ಲಿ, ಅಂದ್ರೆ ಅವರು ದೇವರಿಗೆಲ್ಲ ಹೊರತು ಅವರು ದೆವ್ವಗಳಿಗೆ ಅರ್ಪಿಸುವಂತವ್ರು ಅವರಾಗಿರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. That is why we believers should have nothing to do with idols or any association with such pagan practices.
ಆದದ್ರಿಂದಲೇ ನಾವು ಯಾವುದೇ ರೀತಿಯಾದಂತಹ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದಾಗ್ಲಿ, ವಿಗ್ರಹ ಪೂಜೆ ಮಾಡುವುದಾಗ್ಲಿ ನಾವು ಮಾಡುವಂತವ್ರು ನಾವಾಗಿರಬಾರ್ದು. ಈ ರೀತಿಯಾದಂತಹ ಅನ್ಯ ಆಚಾರಗಳನ್ನು ನಡೆಸುವಂತವ್ರು ನಾವಾಗಿರಬಾರ್ದು. Many believers don't know some of what they put on their body also has a link with demons. ಎಷ್ಟೋ ಜನರಿಗೆ, ಎಷ್ಟೋ ವಿಶ್ವಾಸಿಗಳಿಗೆ ಈ ವಿಚಾರವು ತಿಳಿದಿಲ್ಲ. ಅದೇನೆಂದ್ರೆ ಅವರು ತಮ್ಮ ದೇಹಗಳಿಗೆ ಹಾಕಿಕೊಳ್ಳುವಂತ ಎಷ್ಟೋ ಸಂಗತಿಗಳು ಅದು ದೆವ್ವಕ್ಕೆ ಅದು ಹೋಲಿಕೆ ಆಗಿರುವಂತದ್ದು ಅಥವಾ ಅದಕ್ಕೆ ಅನುಗುಣವಾಗಿರುವಂತದ್ದಾಗಿರುತ್ತದೆ. Unknowingly they still keep some of the pagan practices from earlier life. ತಿಳಿಯದೆ ಅವರು ಎಷ್ಟೋ ಅನ್ಯ ರೀತಿಯಾದಂತಹ ಆಚಾರಗಳನ್ನ ಅವರು ತಮ್ಮ ಪೂರ್ವ ಜೀವಿತದಿಂದ ನಡೆಸುವಂತವರವರಾಗಿರ್ತಾರೆ. When the Lord Jesus Christ was in this world, when the Son of Man came to this world, there was an increase of the activity of demons. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಒಂದು ಲೋಕಕ್ಕೆ ಬಂದಂತ ಸಮಯದಲ್ಲಿ, ಮನುಷ್ಯ ಕುಮಾರನು ಆತನು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ದೆವ್ವಗಳ ಒಂದು ಕಾರ್ಯವು ಅದು ಹೆಚ್ಚಾದಂತದ್ದಾಗಿತ್ತು. And in Mark chapter 5 verse 1 to 16 we read about that demon possessed man. ನಾವು ಮಾರ್ಕ 5ನೇ ಅಧ್ಯಾಯ 1ನೇ ವಚನದಿಂದ ನಾವು ಓದುವಾಗ ಅಲ್ಲಿ ನಾವು ದೆವ್ವಗಳಿಂದ ಅಂಕಲ್ demon possessed man ಕಾಟ ದೆವ್ವಗಳು ಆತನಲ್ಲಿ ವಾಸಿಸುತ್ತಿದ್ದಂತ ಒಬ್ಬ ಮನುಷ್ಯನ ಕುರಿತಾಗಿ ನಾವು ನೋಡ್ತೇವೆ. He was living in the tomb. ಆತನು ಸಮಾಧಿಯಲ್ಲಿ ಆತನು ಜೀವಿಸುತ್ತಿದ್ದನು. Nobody could bind him. ಯಾರು ಕೂಡ ಆತನನ್ನು ಕಟ್ಟಿ ಹಾಕಲು ಸಾಧ್ಯವಾಗಲಿಲ್ಲ. Even when he was bound with chains, he would break that apart and break the shackles in pieces. ಆತನು ಸರಪಣಿಗಳಿಂದಲೂ ಬೇಡಿಗಳಿಂದಲೂ ಆತನು ಕಟ್ಟಿದಾಗ್ಯೂ ಸಹ ಆತನು ಆ ಸರಪಣಿಗಳನ್ನು ಕಿತ್ತು ಹಾಕುತ್ತಿದ್ದನು, ಬೇಡಿಗಳನ್ನು ಮುರಿದು ಹಾಕುತ್ತಿದ್ದನು. So a lot of things about the demon possession we can learn from these incidents. ಈ ಎಲ್ಲಾ ಸನ್ನಿವೇಶಗಳಿಂದಾಗಿ ನಾವು ಈ ಒಂದು ದೆವ್ವದಿಂದ ಹಿಡಿಯಲ್ಪಡುವಿಕೆಯ ಕುರಿತಾಗಿ ನಾವು ಕಲಿಯಬಹುದಾಗಿರುತ್ತದೆ. When you come to Revelation chapter 9 verse 20, ನಾವು ಪ್ರಕಟಣೆ 9ನೇ ಅಧ್ಯಾಯದ 20ನೇ ವಚನಕ್ಕೆ ನಾವು ಬರುವಾಗ, in the tribulation time, ಆ ಒಂದು ಸಂಕಟ ಕಾಲದ ಸಮಯದಲ್ಲಿ there will be a same like when the Lord was here, there will be an increased activity of the demons. ನಮ್ಮ ಕರ್ತನು ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಆದ ರೀತಿಯಲ್ಲಿಯೇ ಆ ಒಂದು ಸಮಯದಲ್ಲಿಯೂ ಅಂದ್ರೆ ಸಂಕಟ ಕಾಲದ ಸಮಯದಲ್ಲಿಯೂ ಸಹ ದೆವ್ವಗಳ ಕಾರ್ಯ ಮಾಡುವಂತದ್ದು ಅದು ಹೆಚ್ಚಾಗುವಂತದ್ದಾಗಿರ್ತದೆ. Revelation 9:20, please read it. ಪ್ರಕಟಣೆ 9ನೇ ಅಧ್ಯಾಯದ 20ನೇ ವಚನ. ಉಪದ್ರವಗಳಿಂದ ಸಾಯದೆ ಉಳಿದ ಜನರು ತಾವೇ ಮಾಡಿಕೊಂಡ ವಿಗ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ. ಅವರು ದೆವ್ವಗಳ ಪೂಜೆಯನ್ನು ಬಂಗಾರ, ಬೆಳ್ಳಿ, ತಾಮ್ರ, ಕಲ್ಲು, ಮರ ಇವೇ ಮುಂತಾದವುಗಳಿಂದ ಮಾಡಲ್ಪಟ್ಟು ನೋಡಲಾರದೆ, ಕೇಳಲಾರದೆ, ನಡೆಯಲಾರದೆ ಇರುವ ವಿಗ್ರಹಗಳ ಪೂಜೆಯನ್ನು ಬಿಡಲಿಲ್ಲ. So there will be an increased demon worshipping during the tribulation. ಈ ರೀತಿಯಾಗಿ ಆ ಒಂದು ಸಂಕಟ ಕಾಲದ ಸಮಯದಲ್ಲಿ ದೆವ್ವಗಳ ಪೂಜೆಯು, ಆರಾಧನೆಯು ಅದು ಬಹು ಹೆಚ್ಚಾಗಿ ನಡೆಯುವಂತದ್ದಾಗಿರುತ್ತದೆ. When you look at the nature and work of the demons, ದೆವ್ವಗಳ ಒಂದು ಸ್ವಭಾವ ಮತ್ತು ಅದು ಕಾರ್ಯ ಮಾಡುವಂತ ರೀತಿಯನ್ನು ನೀವು ನೋಡುವಾಗ, demons are evil, unclean spirits. ಅದು ಕೆಟ್ಟದಾಗಿಯೂ ಅಶುದ್ಧವಾಗಿಯೂ ಇರುವಂತ ಆತ್ಮಗಳು ಅವಾಗಿರುತ್ತವೆ. They carry out the commands of Satan, their ruler. ತಮ್ಮ ಆಳ್ವಿಕೆ ಮಾಡುವಂತ ನಾಯಕನಾದಂತ ಸೈತಾನನ ಒಂದು ಆಜ್ಞೆಗಳನ್ನೇ ಅವರು ಹಿಂಬಾಲಿಸುವಂತವರವರಾಗಿರ್ತಾರೆ. In Matthew chapter 12 verse 24, ಮತ್ತಾಯ 12ನೇ ಅಧ್ಯಾಯ 24ನೇ ವಚನದಲ್ಲಿ, ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. So here the accusation against the Lord Jesus Christ's work that he was doing it by Beelzebul, the prince of demons.
ಇಲ್ಲಿ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಮೇಲೆ ದೂರು ಹೇಳುತ್ತಿರುವಂತವ್ರು ಅವರು ಇಲ್ಲಿ ಹೇಳುವುದೇನೆಂದ್ರೆ ಆತನು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ದೆವ್ವಗಳ ಒಡೆಯನಾದಂತ ಬೆಲ್ಜಿಬೂಲನ ಸಹಾಯದಿಂದ ಮಾಡುತ್ತಾನೆ ಎಂಬುದಾಗಿ ಅವರು ಹೇಳುತ್ತಿದ್ದಾರೆ. In verse 32, the Lord talked about speaking against the Holy Spirits. This sin cannot be forgiven. 32ನೇ ವಚನದಲ್ಲಿ ನಾವು ನೋಡುವಾಗ ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡುವುದಾದ್ರೆ ಅದು ಪಾಪವಾಗಿರುತ್ತದೆ ಮತ್ತು ಈ ಪಾಪಕ್ಕೆ ಯಾವುದೇ ರೀತಿಯಲ್ಲಿಯೂ ಸಹ ಕ್ಷಮಾಪಣೆ ಇಲ್ಲ ಎಂಬುದಾಗಿ ಆತನು ಅಲ್ಲಿ ಹೇಳುತ್ತಿದ್ದಾನೆ. You can misunderstand that, but this was only applicable to the Jewish leaders who had enough proof to know from the Old Testament who the Messiah is, yet the work of the Holy Spirit they linked with Beelzebul. ನಾವು ಈ ವಾಕ್ಯ 32ನೇ ವಚನವನ್ನ ನಾವು ಓದುವಾಗ ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿರುತ್ತದೆ. ಆದ್ರೆ ಆ ವಚನವನ್ನು ಹೇಳಿದ್ದು ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡುವಾಗ ಅದು ಆ ಯಹೂದ್ಯರ ನಾಯಕರುಗಳಿಗೆ ಅದು ಹೇಳಲ್ಪಟ್ಟಂತದ್ದಾಗಿತ್ತು. ಯಾಕಂದರೆ ಅವರಿಗೆ ಹಳೆ ಒಡಂಬಡಿಕೆಯ ಕಾಲದಿಂದ ಎಷ್ಟೋ ವಾಕ್ಯಗಳು ಮಸಿಯನ ಕುರಿತಾಗಿಯೂ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಕುರಿತಾಗಿಯೂ ಅದು ಪಟ್ಟಾಗಿಯೂ ಸಹ ಅವರು ಪವಿತ್ರಾತ್ಮನ ಕಾರ್ಯವನ್ನ ನೋಡುವಾಗ ಅದನ್ನ ಬೆಲ್ಜಿಬೂಲನ ಕಾರ್ಯ ಎಂಬುದಾಗಿ ಅವರು ಹೇಳುವಂತವರವರಾಗಿದ್ರು. Yeah, so that sin you and I cannot do today. ಆದ್ರೆ ನಾವು ಈ ಒಂದು ಪಾಪವನ್ನ ಈ ದಿನದಲ್ಲಿ ನಾನು ನೀವು ಮಾಡಲು ಸಾಧ್ಯವಿಲ್ಲ. So don't let any false teachers tell you if you speak against what they are doing, oh, you are sinning against the Holy Spirit. Don't apply this verse. ಆದ್ದರಿಂದ ಯಾರಾದರೂ ಸುಳ್ಳು ಬೋಧಕರುಗಳು ಬಂದು ಅವರು ಮಾಡುವಂತ ಕಾರ್ಯಗಳಿಂದ ನೀವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನೀವು ಮಾತಾಡಬೇಡಿರಿ ಎಂಬುದಾಗಿ ಅವರ ತಪ್ಪು ಕಾರ್ಯಗಳ ಕುರಿತಾಗಿ ಅವರು ಹೇಳುವುದಾದ್ರೆ ಅವರ ಮಾತುಗಳನ್ನ ನೀವು ಕೇಳಬೇಡಿರಿ. This is only applicable to the generation that lived when the Lord Jesus Christ was in this world, especially the Pharisees and the Jewish leaders. ಇದು ಈ ಒಂದು ವಾಕ್ಯ ಭಾಗವು ಯಾರಿಗೆ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ನೋಡುವಾಗ ಇದು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ಜೀವಿಸುತ್ತಿದ್ದಂತ ಸಮಯದಲ್ಲಿದ್ದಂತ ಪೀಳಿಗೆಗೆ ಅದು ಕೊಡಲ್ಪಟ್ಟಿತು. ಇನ್ನು ಮುಖ್ಯವಾಗಿ ನಾವು ಹೇಳುವುದಾದ್ರೆ ಅದು ಪರಿಸಾಯರಿಗೂ ಮತ್ತು ಯಹೂದ್ಯರ ನಾಯಕರುಗಳಿಗೂ ಅದು ಕೊಡಲ್ಪಟ್ಟಂತ ವಾಕ್ಯ ಅದಾಗಿತ್ತು. Now when you look at the activities of demons, it's similar to Satan's activity. ನಾವು ಈಗ ಆ ಒಂದು ದೆವ್ವಗಳ ಕಾರ್ಯ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದಾಗಿ ನಾವು ನೋಡುವಾಗ ಅದು ಸೈತಾನನ ಕಾರ್ಯಗಳಿಗೆ ಅದು ಹೋಲಿಕೆ ಆಗಿರುವಂತದ್ದಾಗಿರುತ್ತದೆ. They influence world leaders. ಆ ದೆವ್ವಗಳು ನಾಯಕರು ಈ ಲೋಕದ ನಾಯಕರುಗಳನ್ನ ಅವರು ಉತ್ತೇಜಿಸುವಂತವರಾಗಿರ್ತಾರೆ. They oppose God's work on earth. ದೇವರ ಕಾರ್ಯವೋ ಅದು ಈ ಲೋಕದಲ್ಲಿ ನಡೆಯದೇ ಇರುವಂತ ರೀತಿಯಲ್ಲಿ ಅವರು ವಿರೋಧವನ್ನು ಉಂಟು ಮಾಡುತ್ತಾರೆ. Prompting sin among unbelievers. ವಿಶ್ವಾಸಿಗಳಲ್ಲಿ ಪಾಪವು ಪಾಪಕ್ಕೆ ನಡೆಸುವರು. ಪಾರ್ಡನ್ ಅಂಕಲ್. ಅವಿಶ್ವಾಸಿಗಳನ್ನ ಪಾಪಕ್ಕೆ ಅವರು ನಡೆಸುವಂತವರಾಗಿರ್ತಾರೆ. Tempting believers to sin. ವಿಶ್ವಾಸಿಗಳನ್ನ ಪಾಪಕ್ಕೆ ನಡೆಯಲಿಕ್ಕಾಗುವಂತೆ ಶೋಧಿಸುವಂತವರಾಗಿರ್ತಾರೆ. Encouraging idolatry. ಈ ವಿಗ್ರಹ ಆರಾಧನೆಯನ್ನ ಅವರು ಪ್ರೇರೇಪಿಸುವಂತವರಾಗಿರ್ತಾರೆ. They are also teaching false doctrines. ಮತ್ತು ಅದೇ ರೀತಿಯಾಗಿ ಅವರು ಸುಳ್ಳು ಬೋಧನೆಗಳನ್ನ ಅವರು ಮಾಡುವಂತವರಾಗಿರ್ತಾರೆ. Look at 1 Timothy chapter 4 verse 1 to 5. 1 ತಿಮೋತಿ 4ನೇ ಅಧ್ಯಾಯ 1ರಿಂದ 5ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ತಿಮೋತಿ 4ನೇ ಅಧ್ಯಾಯ 1ರಿಂದ 5ನೇ ವಚನ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಿಂದ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗಬಾರದೆಂತಲೂ ಇಂತಿಂತ ಆಹಾರವನ್ನು ತಿನ್ನಬಾರದೆಂತಲೂ ಹೇಳುವರು. ಆದರೆ ಯಾರು ನಂಬುವವರಾಗಿದ್ದು ಸತ್ಯವನ್ನು ಗ್ರಹಿಸಿದ್ದಾರೋ ಅವರು ಕೃತಜ್ಞತಾಸ್ತುತಿ ಮಾಡಿ ತಿನ್ನುವುದಕ್ಕೋಸ್ಕರ ದೇವರು ಸಕಲ ವಿಧವಾದ ಆಹಾರವನ್ನು ಉಂಟು ಮಾಡಿದನು. ಆತನು ಉಂಟು ಮಾಡಿದ್ದೆಲ್ಲವೂ ಒಳ್ಳೆಯದೇ. ದೇವರ ಸ್ತೋತ್ರ ಮಾಡಿ ತೆಗೆದುಕೊಳ್ಳುವ ಪಕ್ಷಕ್ಕೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ. ದೇವರ ವಾಕ್ಯವನ್ನು ಹೇಳಿ ಪ್ರಾರ್ಥಿಸುವುದರಿಂದ ಅದು ಪವಿತ್ರವಾಗುತ್ತದಲ್ಲ. Here we very clearly read about the doctrines or teachings of demons.
ನಾವು ಈ ವಾಕ್ಯ ಭಾಗಗಳನ್ನ ನಾವು ಓದುವಾಗ ಇಲ್ಲಿ ದೆವ್ವಗಳ ಬೋಧನೆಯ ಕುರಿತಾಗಿಯೂ ನಾವು ಸುಳ್ಳು ಬೋಧಕರ ಬೋಧನೆಯ ಕುರಿತಾಗಿಯೂ ನಾವು ಓದುವಂತವ್ರು ನಾವಾಗಿರ್ತೇವೆ. They also forbid marriage and forbid certain food. ಅವರು ಮದುವೆ ಆಗಬಾರ್ದೆಂತಲೂ ಮತ್ತು ಕೆಲವು ಆಹಾರಗಳನ್ನ ತಿನ್ನಬಾರದು ಎಂಬುದಾಗಿ ಅವರು ಹೇಳುವಂತವರಾಗಿರ್ತಾರೆ. Many denominations, many leaders of Christian denomination, Christendom, like the Roman Catholics and the Ceylon Pentecost, these people forbid marriage to the leaders. ನಾವು ನೋಡುವಾಗ ನಾವು ಹಲವು ಪಂಗಡಗಳಲ್ಲಿರುವಂತವರು ಅಂದ್ರೆ ಕ್ರಿಸ್ತಿಯ ಪಂಗಡಗಳಲ್ಲಿಯೇ ಇರುವಂತವರಲ್ಲಿ ಈ ರೋಮನ್ ಕ್ಯಾಥಲಿಕ್ ಆಗಿರಬಹುದು ಅಥವಾ ಪೆಂತಕೋಸ್ಟ್ ಅವರಾಗಿರ್ಬೋದು, ಅವರು ನಾಯಕರುಗಳೊಂದಿಗೆ ಮದುವೆ ಆಗುವಂತದ್ದನ್ನ ಅವರು ತಡೆಯುವಂತವರಾಗಿರ್ತಾರೆ. And also some cult, we give so much importance to certain food. Seventh-day Adventists, they won't drink tea. I'm not telling anybody to drink tea, but these kind of restrictions are from demons. ಮತ್ತು ಇನ್ನೂ ಕೆಲವು ಸಂಘಗಳನ್ನ ಮಾಡಿಕೊಂಡಿರುವಂತವರುಗಳಲ್ಲಿ ಪಂಗಡಗಳಲ್ಲಿರುವಂತವರುಗಳಲ್ಲಿ ಅಂದ್ರೆ ಈ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಇವರೆಲ್ಲರೂ ಅವರು ಹೇಳುವುದೇನೆಂದ್ರೆ ಕೆಲವು ಆಹಾರ ಪದಾರ್ಥಗಳನ್ನ ತಿನ್ನಬಾರದು ಎಂಬುದಾಗಿ ಹೇಳ್ತಾರೆ. ಉದಾಹರಣೆಗೆ ಸೆವೆಂತ್ ಡೇ ಅವರು ಟೀಯನ್ನ ಕುಡಿಯಬಾರದು ಎಂಬುದಾಗಿ ಹೇಳ್ತಾರೆ. ನಾನಿಲ್ಲಿ ಟೀಯನ್ನ ಕುಡಿಯಿರಿ ಎಂಬುದಾಗಿ ನಾನು ಹೇಳ್ತಿಲ್ಲ, ಬಟ್ ಆದ್ರೆ ದೆವ್ವಗಳ ಬೋಧನೆಯನ್ನ ಮಾಡುವವರು ಈ ರೀತಿಯಾಗಿ ಮಾತಾಡುವಂತವ್ರು ಅವರಾಗಿರ್ತಾರೆ. Forbidding marriage which is honorable in God's sight. God is the one who instituted marriage, but these cult deny marriages, and it is actually the teachings of demons. ಮದುವೆ ಆಗಬಾರದು ಎಂಬುದಾಗಿ ಅವ್ರು ಹೇಳ್ತಾರೆ. ಆದ್ರೆ ಮದುವೆ ಎಂಬುವಂತದ್ದು ದೇವರ ಒಂದು ಪರಿಶುದ್ಧವಾದಂತ ಒಂದು ಸಂಗತಿ, ವಿಷಯವೂ ಅದಾಗುವಂತದ್ದಾಗಿರ್ತದೆ. ದೇವರು ತಾನೇ ನಡೆಸಿಕೊಡುವಂತ ಒಂದು ಕಾರ್ಯವೂ ಅದಾಗಿರ್ತದೆ. ಆದ್ರೆ ಅವರು ಆ ಕಾರ್ಯವನ್ನೇ ಮಾಡಬಾರದು ಎಂಬುದಾಗಿ ಅವ್ರು ಹೇಳುವಂತವ್ರಾಗಿರ್ತಾರೆ. They think people, leaders can be more holier if they don't marry. ಅವ್ರು ಹೇಳುವುದೇನೆಂದ್ರೆ ನಾಯಕರುಗಳು ಅವರು ಮದುವೆ ಆಗದೆ ಇದ್ದರೆ ಅವರು ಬಹಳ ಶುದ್ಧರಾಗಿಯೇ ಅವರು ಇರುವರು ಎಂಬುದಾಗಿ. It is a direct violation of the teachings of the word of God. Unless you have a call to be single for the service of God, very rare people, only a few people, generally believers, we should get married. ಆದ್ರೆ ಅವರು ಹೇಳುವಂತ ಆ ಒಂದು ವಿಷಯವು ಅದು ದೇವರ ವಾಕ್ಯಕ್ಕೆ ಅದು ನೇರವಾಗಿ ವಿರುದ್ಧವಾಗಿರುವಂತದ್ದು ಅದಾಗಿರುತ್ತದೆ. ಯಾಕಂದ್ರೆ ದೇವರ ಪ್ರೇರೇಪಣೆ ಇಲ್ಲದೆ ದೇವರ ಸೇವೆಯ ಕಾರ್ಯಕ್ಕೋಸ್ಕರವಾಗಿ ಯಾರಾದರೂ ಸೇವಕರುಗಳು ಅವರು ಒಬ್ಬಂಟಿಗರಾಗಿಯೇ ಅವರಾಗಿರ್ತಾರೆ ಹೊರತು ಯಾವುದೇ ವಿಶ್ವಾಸಿ ಆಗಲಿ ಅವರು ಮದುವೆ ಆಗಬೇಕಾಗಿರುವಂತದ್ದೇ ಆಗಿರುತ್ತದೆ. Even when Paul says that I wish everybody was like me, he is not giving a command of the word of God. He is telling his wish that people were ready to serve God, even if at the sacrifice of family life. ನಾವು ಅಪೊಸ್ತಲನಾದಂತ ಪೌಲನು ಹೇಳುವಂತ ಮಾತನ್ನ ನಾವು ನೋಡುವಾಗ ಆತನು ಹೇಳುವುದೇನೆಂದ್ರೆ ಎಲ್ಲರೂ ಸಹ ನನ್ನಂತೆ ಇರಬೇಕಾಗಿ ನಾನು ಇಚ್ಛಿಸುತ್ತೇನೆ ಎಂಬುದಾಗಿ ಹೇಳುವಾಗ ಆತನು ಹೇಳುವುದೇನೆಂದ್ರೆ ದೇವರ ಸೇವೆಯ ಕಾರ್ಯಕ್ಕೋಸ್ಕರವಾಗಿ ನನ್ನಂತೆ ಕೌಟುಂಬಿಕ ಜೀವಿತವನ್ನು ಬಿಟ್ಟು ದೇವರಿಗೋಸ್ಕರವಾಗಿ ದೇವರ ಸೇವೆಗಾಗಿ ತಮ್ಮ ಜೀವಿತವನ್ನು ಅರ್ಪಿಸುವಂತಾಗಲಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. But then he says it is better to marry than to burn with the lust and our sinful passions. ಇನ್ನು ಮುಂದೆ ಆತನು ಹೇಳುವುದೇನೆಂದ್ರೆ ಆದಾಗ್ಯೂ ಸಹ ಮದುವೆ ಆಗುವಂತದ್ದೇ ಲೇಸು ಅದಾಗಿರುತ್ತದೆ. ಯಾವುದೇ ರೀತಿಯಾದಂತ ಕಾಮ ಅದೇ ಅಥವಾ ಪಾಪದ ಒಂದು ಜೀವಿತವನ್ನು ನಡೆಸುವುದಕ್ಕಿಂತ ಮದುವೆ ಆಗುವುದೇ ಒಳ್ಳೆಯದು ಎಂಬುದಾಗಿ ಆತನು ಹೇಳುತ್ತಾನೆ. So these cult and these big Christendom denominations, they are following the doctrines of demons. ಆದದರಿಂದ ಈ ಎಲ್ಲಾ ರೀತಿಯಾದಂತ ಸಂಘಗಳು ಮತ್ತು ಕ್ರೈಸ್ತಿಯ ಪಂಗಡಗಳಲ್ಲಿರುವಂತವರ ಈ ಎಲ್ಲಾ ಬೋಧನೆಗಳು ಅದು ದೆವ್ವದ ಬೋಧನೆ ಅದಾಗಿರುತ್ತದೆ. And many of the Christendom's pulpits, there are false leaders and teachers who are influenced by demons. ಮತ್ತು ನಾವು ನೋಡುವಾಗ ಎಷ್ಟೋ ಕ್ರೈಸ್ತಿಯ ಸಭೆಗಳಲ್ಲಿ ಆ ಒಂದು ವಾಕ್ಯವನ್ನ ಹೇಳುವಂತವರೇ ಅವರು ಸುಳ್ಳು ಬೋಧನೆಯನ್ನ ಮಾಡುವಂತವರು ಮತ್ತು ದೆವ್ವದ ಬೋಧನೆಗಳಿಂದ ಪ್ರೇರಿತರಾಗಿರುವಂತವ್ರು ಅವರಾಗಿರುತ್ತಾರೆ.
You and I need to be very careful about this. ನಾನು ಕೂಡ ಇದರ ಕುರಿತಾಗಿ ಬಹಳ ಎಚ್ಚರ ವಹಿಸಿದವನಾಗಿ ನಾನಿರಬೇಕು. Okay, now when you come to demons, they are very powerful like Satan. ಈಗ ನಾವು ಮುಂದಕ್ಕೆ ನಾವು ನೋಡುವಾಗ ಈ ಒಂದು ದೆವ್ವಗಳ ಒಂದು ಶಕ್ತಿಯ ಕುರಿತಾಗಿ ನಾವು ನೋಡುವಾಗ ಅವರು ಸೈತಾನನ ರೀತಿಯಲ್ಲಿ ಶಕ್ತಿಶಾಲಿಯಾಗಿರುವಂತವಾಗಿರ್ತವೆ. Let's look at what happened in Acts chapter 19, verse 13 to 16. One brother can read it. ನಾವು ಅಪೋಸ್ತಲರ ಕೃತ್ಯ 19ನೇ ಅಧ್ಯಾಯ ವರ್ಸ್ 13 to 16. ದೆವ್ವ ಬಿಡಿಸುವವನೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀವಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಆರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ಸಂಗತಿ ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ತಿಳಿದು ಬಂದಾಗ ಅವರೆಲ್ಲರಿಗೆ ಭಯ ಹಿಡಿಯಿತು ಮತ್ತು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು. Yeah, enough. Here we read about Jewish exorcists, some of them who claim to be casting out demons. ಈ ಒಂದು ವಚನ ಭಾಗಗಳನ್ನ ನಾವು ಓದುವಾಗ ಇಲ್ಲಿ ದೆವ್ವವನ್ನ ಬಿಡಿಸುವವರು ನಾವು ಎಂಬುದಾಗಿ ಯಹೂದ್ಯರಲ್ಲಿ ಕೆಲವರು ಹೋಗಿ ಅವರು ಮಾಡಿದಂತ ಕಾರ್ಯದ ಕುರಿತಾಗಿ ನಾವು ನೋಡುತ್ತೇವೆ. You remember one thing, the evil spirit said, Jesus I know, Paul I recognize, but who are you? ಈ ಒಂದು ವಿಷಯವನ್ನ ನೀವು ನೆನಪು ಮಾಡಿಕೊಳ್ಳಿರಿ. ಅದೇನಂದ್ರೆ ಅಲ್ಲಿ ಆ ದೆವ್ವವು ಹೇಳುವುದೇನಂದ್ರೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನ ನಾನು ಬಲ್ಲೆನು, ನೀವಾದರೂ ಯಾರು ಎಂಬುದಾಗಿ ಅಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. The evil spirit will never call Jesus Lord. ದೆವ್ವವು ದೇವರನ್ನ, ನಮ್ಮ ಕರ್ತನನ್ನ ಎಂದಿಗೂ ಸಹ ಯೇಸು ಕ್ರಿಸ್ತನನ್ನ ಕರ್ತನು ಎಂಬುದಾಗಿ ಎಂದೂ ಸಹ ಕರೆಯುವುದಿಲ್ಲ. They said, Jesus I know. ಅದು ಅಲ್ಲಿ ಹೇಳಿರುವುದೇನೆಂದ್ರೆ, ಯೇಸುವಿನ ಗುರುತು ನನಗುಂಟು ಎಂಬುದಾಗಿ. Today many pastors use the word Jesus so lightly. They always, oh Jesus, Jesus, Jesus. In the name Jesus, we have to be very careful. Call him Lord Jesus Christ. ನಾವು ಈಗಿನ ದಿನಗಳಲ್ಲಿ ನಾವು ನೋಡುವಾಗ ಎಷ್ಟೋ ಪಾಸ್ಟರ್ಸ್ ಗಳು ಅವರು ದೇವರ ಹೆಸರನ್ನ, ಅಂದ್ರೆ ನಮ್ಮ ಕರ್ತನ ಹೆಸರನ್ನ ಅವರು ತುಚ್ಛೀಕರಿಸುವಂತವ್ರು ಆಗಿರ್ತಾರೆ. ಅವರು ಬಹಳ ಹಗುರವಾಗಿ ಏಸು 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 ಯೇಸುವಿನ ನಾಮದಲ್ಲಿ ಎಂಬುದಾಗಿ ಈ ರೀತಿಯಲ್ಲಿ ಹೇಳುತ್ತಿರ್ತಾರೆ. ಆದ್ರೆ ನಾವು ಎಚ್ಚರ ವಹಿಸಬೇಕಾದಂತ ಒಂದು ವಿಷಯವು ಅದೇನೆಂದ್ರೆ, ನಾವು ಯಾವಾಗಲೂ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಹೇಳುವಂತವ್ರಾಗಿರ್ಬೇಕು. We have to believe him as a Lord and Savior. ಮತ್ತು ನಾವು ಆತನನ್ನ ನಮ್ಮ ರಕ್ಷಕನು ಕರ್ತನು ಎಂಬುದಾಗಿ ನಾವು ನಂಬುವಂತವ್ರು ನಾವಾಗಿರ್ಬೇಕು. So don't lightly take the name of the Lord as just Jesus, but call, many. When I hear the prayers of a Pentecostal pastor and a brother and a believer, I can always make out the difference. They only say in the name of Jesus, but we should say in the name of the Lord Jesus. I can make out that difference. You might have come across that. ನಾವು ಸಹ ಆದದ್ರಿಂದ ಯಾವುದೇ ರೀತಿಯಲ್ಲಿಯೂ ಸಹ ಕರ್ತನ ನಾಮವನ್ನ ನಾವು ಹಗುರವಾಗಿ ತೆಗೆದುಕೊಳ್ಳದೆ, ಆತನನ್ನ ನಾವು ಹೇಳುವಾಗ ನಾವು ಕರ್ತನಾದಂತ ಯೇಸು ಕ್ರಿಸ್ತನು ಎಂಬುದಾಗಿಯೇ ನಾವು ಹೇಳುವಂತವ್ರು ನಾವಾಗಿರೋಣ. ಮತ್ತು ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತ ಈ ಒಂದು ಪಾಸ್ಟರ್ಸ್ ಗಳು, ಪೆಂತಕೋಸ್ಟ್ನವರು ಪ್ರಾರ್ಥನೆ ಮಾಡುವಾಗ ಅವರು ಕ್ರಿಸ್ತನ ಯೇಸು ಕ್ರಿಸ್ತನ ನಾಮದಲ್ಲಿ ಎಂಬುದಾಗಿ ಅವರು ಹೇಳ್ತಾರೆ ಹೊರತು ನಮ್ಮ ಸಹೋದರ ಸಭೆಯವರು ಪ್ರಾರ್ಥನೆ ಮಾಡುವ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಹೆಸರು ಯೇಸು, ಬಟ್ ವಿ ಸೇ ಲಾರ್ಡ್ ಜೀಸಸ್. ಅವರು ಪ್ರಾರ್ಥನೆ ಮಾಡುವಾಗ ಯೇಸುವಿನ ಹೆಸರಿನಲ್ಲಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ಸಹೋದರರ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಎಂಬುದಾಗಿ ಹೇಳ್ತಾರೆ. ಆ ವ್ಯತ್ಯಾಸವನ್ನ ನಾನು ಅವರ ಪ್ರಾರ್ಥನೆಯಲ್ಲಿಯೇ ತಿಳಿಯಬಹುದಾಗಿರುತ್ತದೆ. So the evil spirit say, I know Jesus. ಆದದ್ರಿಂದ ಈ ಒಂದು ದೆವ್ವವು ಸಹ ನಾನು ಯೇಸುವನ್ನ ನಾನು ಬಲ್ಲೆನು ಎಂಬುದಾಗಿ ಅಲ್ಲಿ ಹೇಳುತ್ತಿದೆ. But later in verse 17 we read that all who were in Ephesus, their fear fell on them, and the name of the Lord Jesus was extolled.
ಮತ್ತು ನಾವು ಈ 17-18 ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ಓದುವುದೇನೆಂದರೆ ಆ ಎಫೆಸದಲ್ಲಿ ವಾಸವಾಗಿದ್ದ ಎಲ್ಲಾ ಯಹೂದ್ಯರಿಗೂ ಗ್ರೀಕರಿಗೂ ಈ ಆದಂತ ಸಂಗತಿಯು ಅದು ತಿಳಿದು ಬಂತು ಮತ್ತು ಅವರು ಭಯ ಹಿಡಿಯಿತು ಮತ್ತು ಅವರು ಕರ್ತನಾದ ಯೇಸುವಿನ ಹೆಸರು ಪ್ರಖ್ಯಾತಿಗೆ ಬಂತು ಎಂಬುದಾಗಿ ನಾವು ಓದುತ್ತೇವೆ. What a difference between the work of the demons and the work of the Holy Spirit. ಎಂತ ಒಂದು ವ್ಯತ್ಯಾಸವು ಅದು ದೆವ್ವದ ಕಾರ್ಯದಲ್ಲಿಯೂ ಮತ್ತು ಪವಿತ್ರಾತ್ಮನು ಮಾಡುವಂತ ಕಾರ್ಯದಲ್ಲೂ ಇದೆ ಎಂಬುದಾಗಿ ನೀವು ನೋಡಿರಿ. So the demons are powerful. ಆದುದರಿಂದ ದೆವ್ವಗಳು ಅದು ಬಹಳ ಶಕ್ತಿಶಾಲಿಗಳು. They have intellect. They are very intelligent. ದೆವ್ವಗಳು ಅದು ಬಹಳ ಜ್ಞಾನಿಗಳಾಗಿರ್ತವ್ರೆ. In the wrong sense, okay? ಅಂದ್ರೆ ಅದು ತಪ್ಪಾದಂತ ರೀತಿಯಲ್ಲಿ. And they have emotions. James chapter 2 verse 19. Please read that. James 2:19. ಯಾಕೋಬ 2ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಓದುವ ರೀತಿಯಲ್ಲಿ ದೆವ್ವಗಳಿಗೆ ಭಾವನೆಗಳುಂಟು. ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. Here we read that the demons not only believe God, they shudder. ನಾವು ಈ ವಾಕ್ಯ ಭಾಗದಲ್ಲಿ ನೋಡಿದಂತ ರೀತಿಯಲ್ಲಿ ಅದು ದೆವ್ವಗಳು ದೇವರನ್ನ ನಂಬುವುದು ಮಾತ್ರವಲ್ಲ, ಆದ್ರೆ ದೇವರಿಗೆ ಭಯಪಡುವಂತವ್ರು ನಡಗುವಂತವ್ರು ಆಗಿರ್ತಾರೆ. Well, here demon believing means not believing for salvation, but they are not atheists. They never question the existence of God. They know God is there. ಇಲ್ಲಿ ದೆವ್ವಗಳು ದೇವರನ್ನ ನಂಬುವು ಎಂಬುದಾಗಿ ಹೇಳುವಾಗ ಆ ಒಂದು ರಕ್ಷಣೆಯ ನಂಬಿಕೆಯು ಅವರಲ್ಲಿಲ್ಲ. ಆದ್ರೆ ಅವರು ಯಾವುದೇ ರೀತಿಯಾದಂತ ನಾಸ್ತಿಕರು ಸಹ ಅಲ್ಲ. ಅವರೆಂದಿಗೂ ಸಹ ದೇವರ ಒಂದು ಅಸ್ತಿತ್ವವನ್ನು ಎಂದಿಗೂ ಸಹ ಅವರು ಪ್ರಶ್ನಿಸುವುದಿಲ್ಲ. Only man has atheist among mankind. ಮನುಷ್ಯರಲ್ಲಿ ಮಾತ್ರ ಈ ರೀತಿಯಾದಂತ ನಾಸ್ತಿಕ ಮನುಷ್ಯರುಂಟು ಇದ್ದಾರೆ. But Satan and demons always know there is God. ಆದ್ರೆ ಸೈತಾನನಿಗೂ ದೆವ್ವಗಳಿಗೂ ದೇವರಿದ್ದಾನೆ ಎಂಬುವಂತದ್ದು ಯಾವಾಗಲೂ ಸಹ ಅವರಿಗೆ ಗೊತ್ತುಂಟು. Only man who is created in the image of God deny the existence of God. ಆದ್ರೆ ದೇವರ ಸ್ವರೂಪದಲ್ಲಿಯೇ ಉಂಟು ಮಾಡಲ್ಪಟ್ಟಿರುವಂತಹ ಮನುಷ್ಯನು ಮಾತ್ರ ದೇವರ ಒಂದು ಅಸ್ತಿತ್ವವನ್ನ ನಿರಾಕರಿಸುವಂತವನಾತನಾಗಿರ್ತಾನೆ. And demons have different names. ಮತ್ತು ದೆವ್ವಗಳಿಗೂ ಸಹ ವಿಧವಾದಂತ ಹೆಸರುಗಳುಂಟು. In Luke chapter 8, that demon possessed man, when the Lord asked, "What is your name?" he said, "My name is Legion, Dandu." ಲೂಕ 8ನೇ ಅಧ್ಯಾಯದಲ್ಲಿ ನಾವು ಓದುವ ರೀತಿಯಲ್ಲಿ ಆ ಒಂದು ದೆವ್ವಗಳಿಂದ ಹಿಡಿಯಲ್ಪಟ್ಟಂತ ಮನುಷ್ಯನಿಗೆ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಿನ್ನ ಹೆಸರೇನು ಎಂಬುದಾಗಿ ಹೇಳುವಾಗ ಆತನು ತಿಳಿಸುವುದು ನನ್ನ ಹೆಸರು ದಂಡು ಎಂಬುದಾಗಿ. We also realize from that incident that the demons are also subject to God's power. ಮತ್ತು ನಾವು ಆ ಒಂದು ಸನ್ನಿವೇಶ ಆ ಒಂದು ಘಟನೆಯನ್ನೇ ನಾವು ನೋಡುವಾಗ ನಾವು ಇನ್ನೂ ಕಲಿಯುವಂತದ್ದೇನೆಂದ್ರೆ ದೆವ್ವಗಳು ದೇವರ ಅಧಿಕಾರಕ್ಕೆ ದೇವರ ಶಕ್ತಿಗೆ ಅದು ಹೆದರುವಂತವಾಗಿರ್ತವೆ ಎಂಬುದಾಗಿ. The Lord Jesus Christ cast out many demons possessed people during his earthly ministry. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ಈ ಲೋಕದಲ್ಲಿ ತನ್ನ ಸೇವೆ ಕಾರ್ಯವನ್ನು ಮಾಡುವಾಗ ಎಷ್ಟೋ ದೆವ್ವಗಳನ್ನ ಆತನು ಬಿಡಿಸಿದನು. Now when we look at the state of demons today, ನಾವು ಈಗಿನ ಕಾಲದಲ್ಲಿ ದೆವ್ವಗಳ ಒಂದು ಪರಿಸ್ಥಿತಿಯನ್ನ ಅಥವಾ ಪರಿಸ್ಥಿತಿಯನ್ನ ನಾವು ನೋಡುವಾಗ some demons are free and active, as we read in Ephesians 6:11 and 12. ಕೆಲವು ದೆವ್ವಗಳು ಅದು ಸ್ವತಂತ್ರವಾಗಿಯೂ ಕಾರ್ಯ ಮಾಡುವಂತವುಗಳು ಅದಾಗಿರುತ್ತದೆ. ಅದನ್ನ ನಾವು ಎಫೆಸ 6ನೇ ಅಧ್ಯಾಯದ 11ನೇ ವಚನದಲ್ಲಿ ನಾವು ಓದುತ್ತೇವೆ. They are engaged in spiritual warfare. ಅಲ್ಲಿ ನಾವು ಆತ್ಮೀಕವಾದಂತ ಯುದ್ಧದ ಕುರಿತಾಗಿ ನಾವು ನೋಡ್ತೇವೆ. So they are active. ಅವರು ಆ ಒಂದು ಯುದ್ಧದಲ್ಲಿ ಕಾರ್ಯ ಮಾಡುವಂತವ್ರು ಅವರಾಗಿರ್ತಾರೆ. But some demons are permanently, they are bound in the abyss. 2 Peter chapter 2 verse 4. 2 ಪೇತ್ರ 2 ಪೀಟರ್ chapter 2 verse 4. 2ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಓದುವಂತ ರೀತಿಯಲ್ಲಿ ಕೆಲವು ದೆವ್ವಗಳು ಅವು ಕಟ್ಟಿ ಹಾಕಲ್ಪಟ್ಟಿವೆ. ಅದು ಆ ಒಂದು chapter 2 verse 4.
ಆ ನರಕಕ್ಕೆ ದೊಬ್ಬಿ ಹಾಕಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. Yeah, there is a group of demons who are bound for a final judgment. ಒಂದು ದೆವ್ವಗಳ ಗುಂಪು ಉಂಟು. ಆ ದೆವ್ವದ ಗುಂಪು ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗುವುದಕ್ಕೋಸ್ಕರವಾಗಿ ಬಂಧನದಲ್ಲಿಡಲ್ಪಟ್ಟಿದ್ದಾರೆ. The same thing Jude is explaining in verse 6 and 7. ಇದೇ ವಿಚಾರವನ್ನು ಸಹ ಯೂದನ ಪತ್ರಿಕೆ 6 ಮತ್ತು 7ನೇ ವಚನದಲ್ಲಿ ಆತನು ತಿಳಿಸುತ್ತಿದ್ದಾನೆ. Please read 6 and 7. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾ ದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. Let's stop at verse 6 there. ನಾವು 6ನೇ ವಚನದಲ್ಲಿ ನಾವು ನಿಲ್ಲೋಣ. So we see that some demons are bound with eternal chains for the coming judgment of the great day. ನಾವು ನೋಡುತ್ತೇವೆ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾ ದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಎಂಬುದಾಗಿ ನಾವು ನೋಡ್ತೇವೆ. From these verses we see some demons or many, they are loose, they are active, they are involved in spiritual warfare. ಆದದ್ರಿಂದ ಈ ವಾಕ್ಯದಿಂದ ನಾವು ಕಲಿಯುವಂತ ವಿಚಾರವೇನೆಂದ್ರೆ ಇನ್ನೂ ಕೆಲವು ದೆವ್ವಗಳು ಅವು ಸ್ವತಂತ್ರವಾಗಿರುವಂತವು ಆಗಿರ್ತದೆ ಮತ್ತು ಅದು ಸಕ್ರಿಯವಾಗಿ ಕಾರ್ಯ ಮಾಡುತ್ತಿರುವಂತಹ ದೆವ್ವಗಳು ಅದಾಗಿರ್ತದೆ. But some are bound with chains. It's called eternal chains until the judgment of the great coming day. ಆದ್ರೆ ಇನ್ನೂ ಕೆಲವು ದೆವ್ವಗಳನ್ನ ಅಂದ್ರೆ ಬಿದ್ದು ಹೋದಂತ ದೇವದೂತರುಗಳನ್ನ ಆ ಒಂದು ನಿತ್ಯವಾದಂತ ಬೇಡಿಗಳಿಂದ ಆ ಒಂದು ಮಹಾ ದಿನದಲ್ಲಿ ಆ ಒಂದು ನ್ಯಾಯ ತೀರ್ಪಿಗೆ ಗುರಿಯಾಗುವುದಕ್ಕೋಸ್ಕರವಾಗಿ ಕಟ್ಟಿ ಹಾಕಲ್ಪಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. I know there are different views even among believers and Bible scholars about these demons. ಈ ಒಂದು ದೆವ್ವಗಳು ಎಂಬುದಾಗಿ ಹೇಳುವಾಗ ಎಷ್ಟೋ ಸತ್ಯವೇದ ಶಾಸ್ತ್ರಜ್ಞರು ಮತ್ತು ಅದೇ ರೀತಿಯಾಗಿ ಹಲವರುಗಳಲ್ಲಿ ಎಷ್ಟೋ ಬೇರೆ ನಾನಾ ವಿಧವಾದಂತ ಒಂದು ವಿಷಯಗಳುಂಟು, ಅವರು ನಂಬುವಂತ ರೀತಿಗಳುಂಟು. Some believers believe who are these demons who are bound with chain for the final judgment. Who are they? ಕೆಲವು ವಿಶ್ವಾಸಿಗಳು ಅವರು ಕೇಳುವುದೇನೆಂದ್ರೆ ಈ ಒಂದು ಮಹಾದಿನದಲ್ಲಿ ನ್ಯಾಯ ತೀರ್ಪಿಗೆ ಗುರಿಯಾಗಿರುವಂತ ಈ ದೆವ್ವಗಳು ಯಾರು ಎಂಬುದಾಗಿ. Maybe we have a link in Genesis chapter 6. ಇದಕ್ಕೆ ನಮಗೆ ಒಂದು ಆಧಾರವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಮಗೆ ಸಿಗಬಹುದು. Now when you come to Jude verse 7, we see about what was the sin of these angels. ಮತ್ತು ನಾವು ಈ ಒಂದು ಯೂದ 7ನೇ ವಚನಕ್ಕೆ ನಾವು ಬರುವಾಗ ನಮಗೆ ಈ ಒಂದು ದೇವದೂತರ ಪಾಪವೇನು ಎಂಬುದರ ಕುರಿತಾಗಿ ನಮಗೆ ಒಂದು ಆಲೋಚನೆ ಬರಬಹುದು. Now read verse 7 of Jude. ಈಗ 7ನೇ ವಚನವನ್ನು ನಾವು ಓದೋಣ. ಸೋದೋಮ ಗೋಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಣ ಪಟ್ಟಣಗಳವರು ಈ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. Now if you study this very carefully, we can understand what happened in Genesis chapter 6. ನಾವು ಈ ವಾಕ್ಯ ಭಾಗಗಳನ್ನ ನಾವು ಬಹಳ ಎಚ್ಚರವಾಗಿ ನಾವು ಅಭ್ಯಾಸ ಮಾಡುವುದಾದ್ರೆ ಈಗ ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಆದಂತ ವಿಷಯವು ಏನು ಎಂಬುವಂತದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. Because in Jude 6 and 7, the sin of angels are linked with the sin of Sodom and Gomorrah. ಯಾಕಂದ್ರೆ ಈ ಯೂದನ ಪತ್ರಿಕೆಯ 6 ಮತ್ತು 7ನೇ ವಚನದಲ್ಲಿ ದೇವದೂತರ ಪಾಪದ ಕುರಿತಾಗಿ ಬರೆಯಲ್ಪಟ್ಟಿರುವ ಈ ಪಾಪಗಳು ಅದು ಸೊದೋಮ ಗೋಮರದಲ್ಲಾದಂತ ಒಂದು ಪಾಪಕ್ಕೆ ಅದು ಹೋಲಿಕೆಯಾಗಿದೆ. They indulged in sexual immorality.
ಅವರು ಜಾರತ್ವಕ್ಕೆ ತಮ್ಮನ್ನು ತಾವು ಒಳಪಡಿಸಿದರು. Verse 6 says they did not stay within their own position of authority. 6ನೇ ಒಂದು ವರ್ಸ್ 6 ಅಂಕಲ್. Verse 6 ತಮ್ಮ ದೊರೆತನವನ್ನು 6ನೇ ವಚನದಲ್ಲಿ ನಾವು ನೋಡ್ತೇವೆ, ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. So there is something happened with these angels, and they cohabited with the human woman. It's very possible because you have to study all these together. ಯಾಕಂದರೆ ನಾವು ನೋಡುವಾಗ ಅವರು ತಮ್ಮ ಸ್ಥಳವನ್ನ ತಾವು ಬಿಟ್ಟವರಾಗಿ ತಮ್ಮನ್ನು ತಾವು ಈ ಲೋಕದ ಸ್ತ್ರೀಯರೊಂದಿಗೆ ತೊಡಗಿಸಿಕೊಂಡವರಾಗಿ ಈ ಕಾರ್ಯಗಳನ್ನು ಮಾಡಿದರು ಎಂಬುದಾಗಿ ನಾವು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. Now I know there will be opposition from believers thinking angels don't marry, they don't procreate. Then how can this happen? ಎಷ್ಟೋ ವಿಶ್ವಾಸಿಗಳು ಈ ರೀತಿಯಾಗಿ ಅವರು ಹೇಳಬಹುದು, ಅದೇನಂದ್ರೆ ದೇವದೂತರುಗಳಲ್ಲಿ ಮದುವೆ ಇಲ್ಲ, ಅವರು ತಮ್ಮನ್ನು ತಾವು ಯಾವುದೇ ರೀತಿಯಲ್ಲಿಯೂ ಈ ರೀತಿಯಾಗಿ ತೊಡಗಿಸಿಕೊಳ್ಳುವುದಿಲ್ಲ ಎಂಬುದಾಗಿ ಅವ್ರು ಹೇಳಬಹುದು. I don't want to be dogmatic about this, but when you study this together, there was a group of angels that have sinned a sin which was unusual, so God kept them in chains for eternal punishment. ಆದ್ರೆ ನಾನು ಇದನ್ನ ಒಂದು ಸಿದ್ಧಾಂತವಾಗಿ ನಾನು ಹೇಳಲು ಇಚ್ಛಿಸದೆ, ನಾವು ಇದನ್ನ ಗಮನವಾಗಿ ಅಭ್ಯಾಸಿಸುವಾಗ ನಾವು ಕಲಿಯಬಹುದಾದಂತ ವಿಷಯವೇನೆಂದ್ರೆ, ಈ ರೀತಿಯಾಗಿ ಮಾಡದೇ ಇರುವಂತ ಕಾರ್ಯವನ್ನ ಈ ದೇವದೂತರುಗಳು ಮಾಡಿರುವಾಗ ಅವರನ್ನ ಒಂದು ನ್ಯಾಯ ತೀರ್ಪಿಗಾಗಿ ಆತನು ಬಂಧನದಲ್ಲಿಟ್ಟಿದ್ದಾನೆ ಮತ್ತು ಅವರನ್ನ ಒಂದು ಉದಾಹರಣೆಯಾಗಿ ಆತನು ಇಟ್ಟಿದ್ದಾನೆ ಎಂಬುದಾಗಿ ನಾವು ಕಲಿಯಬಹುದಾಗಿದೆ. So there was some gross sin that these angels committed. ಈ ಒಂದು ದೇವದೂತರುಗಳು ಮಾಡಿದಂತ ಒಂದು ಪಾಪವು ಅಸಹ್ಯವಾದಂತ ಪಾಪವು ಅದಾಗಿತ್ತು. Now we know angels came down in the form of human being and ate food and did lot of things that man did. ನಾವು ತಿಳಿದಿರುವಂತ ರೀತಿಯಲ್ಲಿಯೇ ಈ ದೇವದೂತರುಗಳು ಅವರು ಮನುಷ್ಯರ ರೀತಿಯಲ್ಲಿ ಲೋಕಕ್ಕೆ ಇಳಿದು ಬಂದು ಮನುಷ್ಯರು ಮಾಡುವಂತ ಪಾಪಗಳನ್ನ ಮನುಷ್ಯರ ರೀತಿಯಲ್ಲಿ ನಡೆದುಕೊಂಡು ಮನುಷ್ಯರು ತಿನ್ನುವಂತ ಆಹಾರವನ್ನು ತಿನ್ನುಕೊಂಡು ಇದ್ದಂತವರು. So angels, this was a gross sin. We don't know the details, but here there's a clue that they did something similar to Sodom and Gomorrah. ಈ ರೀತಿಯಾಗಿ ಬಹಳ ವಿವರವಾಗಿ ನಮಗೆ ತಿಳಿದೇ ಇದ್ದಾಗಿಯೂ ಸಹ ಸೊದೋಮ್ ಗೋಮರ ಪಟ್ಟಣದಲ್ಲಿ ಆದಂತ ಅಸಹ್ಯ ಪಾಪದ ರೀತಿಯಲ್ಲಿಯೇ ಇವರು ಮಾಡಿದಂತ ಪಾಪವು ಸಹ ಅದು ಅಸಹ್ಯವಾಗಿತ್ತು. And that is why God has bound them in eternal chain for the judgment of the great day. ಆದುದರಿಂದಲೇ ದೇವರು ಇವರನ್ನ ನಿತ್ಯವಾದಂತ ಬೇಡಿಗಳಿಂದ ಬಂಧಿಸಿ ಅವರನ್ನು ಆ ಮಹಾದಿನದ ಒಂದು ನ್ಯಾಯ ತೀರ್ಪಿಗೆ ಗುರಿಯಾಗುವುದಕ್ಕಾಗಿ ಇಟ್ಟಿದ್ದಾನೆ. Now they are an example for those who undergoing a similar kind of sinful life today. ಈ ದಿನದಲ್ಲಿಯೂ ಸಹ ಇದೇ ರೀತಿಯಾದಂತ ಪಾಪದಿಂದ ತುಂಬಿದಂತ ಜೀವಿತವನ್ನ ನಡೆಸ್ತಿರುವಂತವ್ರು ಸಹ ಇರುವಂತವ್ರಾಗಿರ್ತಾರೆ. ಅವ್ರಿಗೆ ಎಚ್ಚರಿಕೆಯಾಗಿ these demons are bound as a warning to those who indulge in similar kind of sins today. ಕ್ಷಮಿಸಿರಿ, ಈ ದಿನದಲ್ಲಿ ಇದೇ ರೀತಿಯಾದಂತ ಪಾಪಗಳನ್ನ ಮಾಡುತ್ತಿರುವಂತ ಆ ಒಂದು ಜನರಿಗೆ ಉದಾಹರಣೆ ಆಗಿರುವುದಕ್ಕೋಸ್ಕರವಾಗಿ ಅವರು ಬಂಧನದಲ್ಲಿಡಲ್ಪಟ್ಟಿದ್ದಾರೆ. 2 Peter and Jude gives us a lot of details that we don't have in Genesis 6. 2 ಪೇತ್ರ ಮತ್ತು ಯೂದ ಈ ಎಲ್ಲಾ ವಾಕ್ಯ ಭಾಗಗಳನ್ನ ನಾವು ಓದುವಾಗ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಮಗೆ ಕೊಡದೇ ಇರುವಂತ ವಾಕ್ಯಗಳಿಗೆ ಇದು ಬಹಳ ಒಂದು ದೃಢವಾದಂತ ಒಂದು ಆಧಾರ ಇದಾಗಿರುತ್ತದೆ. And here we were looking at demons today. ನಾವು ಈ ದಿನದಲ್ಲಿ ದೆವ್ವಗಳ ಕುರಿತಾಗಿ ನಾವು ನೋಡಿದ್ದೇವೆ. In the Lord Jesus Christ, when he was in this world at his first coming, there was an increased activity of demons. ಮತ್ತು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಂತ ಅಂದ್ರೆ ಆತನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಈ ಲೋಕದಲ್ಲಿ ದೆವ್ವಗಳ ಕಾರ್ಯವು ಅದು ಹೆಚ್ಚಾಗಿ ನಡೆಯಿತು.
And at his second coming, before his second coming, during the tribulation also, there will be an increased activity of demons as we read in Revelation 9. ಮತ್ತು ನಾವು ಪ್ರಕಟಣೆ 9ನೇ ಅಧ್ಯಾಯದಲ್ಲಿ ಓದಿದಂತ ರೀತಿಯಲ್ಲಿ ಆತನ ಎರಡನೆಯ ಬರಣಕ್ಕಿಂತಲೂ ಮುಂಚಿತವಾಗಿ ಮಹಾಸಂಕಟ ಕಾಲದ ಸಮಯದಲ್ಲಿ ಸಂಕಟ ಕಾಲದಲ್ಲಿಯೂ ಸಹ ಈ ಒಂದು ದೆವ್ವಗಳ ಕಾರ್ಯವುದು ಹೆಚ್ಚಾಗಿ ನಡೆಯುವಂತದ್ದಾಗಿರ್ತದೆ. So Satan and demons are real. ಆದ್ದರಿಂದ ಸೈತಾನನು ಮತ್ತು ದೆವ್ವಗಳು ಅವು ನಿಜವಾಗಿಯೂ ಇರುವಂತವುಗಳಾಗಿರ್ತದೆ. They have much power. ಅವರು ಬಹಳ ಶಕ್ತಿಶಾಲಿಗಳಾಗಿರ್ತಾರೆ. But thank God, he that is in us is greater than he that is in the world. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ಯಾಕಂದ್ರೆ ನಮ್ಮಲ್ಲಿರುವ ಆತನು ಲೋಕದಲ್ಲಿರುವವನಿಗಿಂತಲೂ ಹೆಚ್ಚಿನವನು ಆತನಾಗಿದ್ದಾನೆ. We also saw from Luke that a stronger one came and defeated the strong man, the strong one, Satan, on the cross of Calvary. ನಾವು ಲೂಕನ ಸುವಾರ್ತೆಯಲ್ಲಿ ನಾವು ನೋಡಿದಂತ ರೀತಿಯಲ್ಲಿ ಈ ಲೋಕದಲ್ಲಿ ಮೊದಲೇ ಇದ್ದಂತ ಬಲಿಷ್ಠನಿಗಿಂತಲೂ ಅತಿ ಬಲಿಷ್ಠನಾದಂತವನೊಬ್ಬನು ಬಂದು ಆತನನ್ನ ಸೋಲಿಸಿದನು ಎಂಬುದಾಗಿ ನಾವು ನೋಡಿದ್ದೆವು. ಅದೇ ರೀತಿಯಾಗಿ ನಮ್ಮ ಕರ್ತನ ಮೂಲಕವಾಗಿ ನಾವು ಸೈತಾನನನ್ನು ಸೋಲಿಸುವಂತವ್ರು ನಾವಾಗಿರ್ತೇವೆ. And as we look today, the word of God and prayer are the two strong weapons we have, and with the full armor of God, we can resist him and we can be more than conquerors through the Lord Jesus Christ. ಮತ್ತು ನಾವು ಈ ದಿನದಲ್ಲಿ ಸೈತಾನನು ದೇವರ ವಾಕ್ಯಕ್ಕೂ ದೇವರಿಗೆ ಮಾಡುವಂತ ವಿಶ್ವಾಸಿಗಳು ಮಾಡುವಂತ ಪ್ರಾರ್ಥನೆಗೂ ಆತನು ಹೆದರುವಂತವನಾತನಾಗಿರ್ತಾನೆ, ನಡಗುವಂತವನಾತನಾಗಿರ್ತಾನೆ. ಮತ್ತು ನಾವು ದೇವರು ನಮಗೆ ಕೊಟ್ಟಿರುವಂತಹ ಎಲ್ಲಾ ಸರ್ವಾಯುಧಗಳನ್ನ ನಾವು ಹೊಂದಿಕೊಂಡವರಾಗಿ ನಾವು ಸೈತಾನನನ್ನ ಎದುರಿಸುವಂತವ್ರು, ನಾವು ಜಯಿಸುವಂತವ್ರು ನಾವಾಗಿರ್ತೇವೆ ಎಂಬುದಾಗಿ ನಾವು ನೋಡಿದ್ದೇವೆ. May these truths encourage us to overcome the evil one. ಈ ಎಲ್ಲಾ ಸತ್ಯಗಳು ನಮಗೆ ನಾವು ನಮ್ಮ ಈ ಕೆಟ್ಟತನವನ್ನು ಎದುರಿಸುವುದಕ್ಕೋಸ್ಕರವಾಗಿ ನಮಗೆ ಉತ್ತೇಜನವಾಗಿರ್ಲಿ. The Lord Jesus Christ prayed for us that we may be kept from the evil one. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಾವು ಕೆಟ್ಟದ್ರಿಂದ ದೂರವಾಗಿರ್ಬೇಕು ಎಂಬುದಾಗಿ ಆತನು ಆ ಬೆಲೆಯನ್ನು ಆತನು ಕೊಟ್ಟಿದ್ದಾನೆ. ಕೆಡುಕನ ಕೈಯಲ್ಲಿ ಬೀಳದಂತೆ ನಾವು ಕೆಡುಕನ ಕೈಯಲ್ಲಿ ಬೀಳದ ಹಾಗೆ ಆತನು ನಮ್ಮನ್ನು ತಪ್ಪಿಸಿದ್ದಾನೆ. And he is interceding for us. ಮತ್ತು ಆತನು ನಮಗೋಸ್ಕರವಾಗಿ ಮಧ್ಯವರ್ತಿಯಾಗಿದ್ದು ಆತನು ನಮಗೋಸ್ಕರವಾಗಿ ಇದ್ದಾನೆ. When he tried to swift us like the wheat, the Lord is praying that our faith may not fail. ಆ ಒಂದು ಗೋಧಿಯನ್ನ ಏನ್ ಹೇಳ್ತಾರೆ, ಒನೆಯುವಂತೆ. ಏನಂಕಲ್? ಗೋಧಿಯನ್ನು ಒನೆಯುವಂತೆ. ಒಣೆಯುವಂತ ಸಮಯದಲ್ಲಿ ನಮ್ಮ ಆ ಒಂದು ನಂಬಿಕೆ ಅದು ಹಾರಿ ಹೋಗದೆ ಇರಲಿ ಎಂಬುದಾಗಿ ಆತನು ಪ್ರಾರ್ಥಿಸ್ತಿರ್ತಾನೆ. ಅಂಕಲ್, ಯು ಆರ್ ಆನ್ ಮ್ಯೂಟ್ ಅಂಕಲ್. ಹಲೋ ಅಂಕಲ್ ಮ್ಯೂಟ್ ಆಗಿದೆ. Yeah, with all these resources God has given us, we are more than conquerors. Jayapurna Jayashaligalu in Christ Jesus. ದೇವರು ನಮಗೆ ಕೊಟ್ಟಿರುವಂತ ಈ ಎಲ್ಲಾ ಸಂಪನ್ಮೂಲಗಳಿಂದ ಹೊಂದಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜಯಶಾಲಿಗಳು ನಾವಾಗಿದ್ದೇವೆ. May the Lord bless these words to us. ನಮ್ಮ ದೇವರು ತಾನೇ ಈ ವಾಕ್ಯಗಳನ್ನ ನಮಗೆ ಆಶೀರ್ವದಿಸಲಿ. And the Lord willing, next week we will look at, can a believer be possessed by demons? And there are a lot of teaching of people casting out demons even from believers. There are such believers who believe that even a believer can be demon possessed. Let's be very careful. Lord willing, next week we will conclude this study of angelology.
ದೇವರ ಚಿತ್ತವಿರುವುದಾದ್ರೆ ನಾವು ಮುಂದಿನ ವಾರದಲ್ಲಿ ಮತ್ತೆ ಈ ರೀತಿಯಾಗಿ ನಾವು ಸೇರಿ ಬಂದು ಒಬ್ಬ ವಿಶ್ವಾಸಿಯು ಆ ಒಂದು ದೆವ್ವ ಹಿಡಿದವನಾಗಿ ಇರಬಹುದಾ ಎಂಬುದಾಗಿ ನಾವು ಕಲಿಯುವಂತವ್ರು ನಾವಾಗಿರೋಣ. ಯಾಕಂದರೆ ವಿಶ್ವಾಸಿಗಳಲ್ಲಿಯೇ ಎಷ್ಟೋ ಜನರು ದೆವ್ವಗಳನ್ನ ಬಿಡಿಸುವಂತದ್ದು ಮತ್ತು ವಿಶ್ವಾಸಿಯು ದೆವ್ವದಿಂದ ಹಿಡಿಯಲ್ಪಟ್ಟವನಾಗಿರುವನು ಎಂಬುದಾಗಿ ಈ ರೀತಿಯಾಗೆಲ್ಲ ಹೇಳುವುದನ್ನ ನಾವು ನೋಡುತ್ತೇವೆ. ಆದದ್ರಿಂದ ಈ ವಿಷಯದ ಕುರಿತಾಗಿ ನಾವು ಕಲಿತು ನಾವು ಈ ಒಂದು ದೇವದೂತರ ಶಾಸ್ತ್ರಜ್ಞವನ್ನು ನಾವು ಅಂತ್ಯಗೊಳಿಸುವಂತವ್ರು ನಾವಾಗಿರೋಣ.